ಸ್ನೇಹಿತರೆ ಇದೊಂದು ತುಂಬಾ ರೋಚಕವಾದ ಜಾಗ ಸ್ನೇಹಿತರೆ. ಇಲ್ಲಿ ಪ್ರಾಣಿಗಳ ಸ್ಮಶಾನ. ಸಾಕು ಪ್ರಾಣಿ ಯಾವುದೇ ಆಗಿದ್ರು ಇಲ್ಲಿ ಬಂದು ಮಣ್ಣು ಮಾಡಬಹುದು. ಇದಕ್ಕೆ ಚಾರ್ಜಸ್ ಇರುತ್ತೆ. ಪೆಟ್ ಓನರ್ಸ್ ಬರ್ಬೋದು, ರೆಗ್ಯುಲರ್ ಆಗಿ ಬಂದು ಪೂಜೆ ಮಾಡಬಹುದು. ಬರ್ತ್ಡೇ ಇದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬಹುದು, ಡೆತ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಬಹುದು, ಎಲ್ಲ ಮಾಡಬಹುದು. 24 hours ನೀವು ಯಾವಾಗ ನೈಟ್ 1 ಗಂಟೆಗೆ ಬಂದ್ರು ನಾವು ಬರಿಯಲ್ ಮಾಡ್ತೀವಿ ಸರ್. ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ನಾಯಿ ಬೆಕ್ಕು ಮಾತ್ರ ಕಾಣಿಸ್ತಿದೆ. ಅದು ಬಿಟ್ರೆ ಇಲ್ಲಿ ಕೋಳಿ ಮರಿ ಮಣ್ಣು ಮಾಡಿದ್ದಾರೆ, ಗೋಲ್ಡ್ ಫಿಶ್ ಮಣ್ಣು ಮಾಡಿದ್ದಾರೆ, ಡಾಂಕಿ ಮಣ್ಣು ಮಾಡಿದ್ದಾರೆ, ಇಲಿ ಮರಿ ಮಣ್ಣು ಮಾಡಿದ್ದಾರೆ. ಸ್ನೇಹಿತರೆ ಹೆಸರು ಏಪ್ರಿಲ್ ಅಂತೆ ಸರ್. ಈ ಮಾರ್ಬಲ್ಗೆ 1 ಲಕ್ಷ ಆಗಿಲ್ಲ ಸರ್. ತರ ಕಸ್ಟಮೈಸ್ ಮಾಡಂಗಿದ್ರು ಮಾಡ್ತೀವಿ. 2020 ಹುಟ್ಟಿ 2022 2 ವರ್ಷ ಬದುಕಿದ್ದಂತ ಇಲಿ ನಾಯಿಗೆ ಜಾತಿ ಹೆಸರಿಟ್ಬಿಟ್ಟವ್ರೆ, ಜಂಗಲ್ ರೆಡ್ಡಿ ಅಂತ. ನೋಡಿ, ವಿಕ್ಟೋರಿಯನ್ ಇಂಗ್ಲೆಂಡ್ ಸ್ಟೈಲ್ ಸಿಮೆಟ್ರಿ. ಯಾರಿಗೆ? ನಾಯಿಗೆ. 2038 ಈಗ 2025 ಅಂತ ಇಟ್ಕೊಂಡ್ರೆ ಮುಂದಿನ 13 ವರ್ಷಕ್ಕೆ ಬ್ಲಾಕ್ ಮಾಡಿದಾರೆ ಅವರು. ಸೊ ದೇ ಪೇಡ್ ಎವ್ರಿಥಿಂಗ್. ಹೌದು ಸ್ನೇಹಿತರೆ, ಎಂತ ಕಥೆ ಅಂದ್ರೆ ಸ್ನೇಹಿತರೆ, ಅಲ್ಲಿ ನಾನು ಓದದ್ನಲ್ಲ, ಮೊದಲು ಬಾಬು ಸತ್ತಿದ್ದಾರೆ, ಆಮೇಲೆ ಅಮ್ಮ. ಸೊ ನೀವಿಬ್ರು ಒಟ್ಟಿಗೆ ಕೂಡಿದಿರಿ, ಆದ್ರೆ ಅಮ್ಮ ನಿಮ್ಮ ನೋಡಕ್ ಸದ್ಯಲ್ಲೇ ಬರ್ತಾಳೆ ಅಂತ ಬರ್ದ್ಬಿಟ್ಟವ್ರೆ. ನಾಯಿಯ ಶಿಲ್ಪವನ್ನ ಕೆತ್ತಿಸಿ ಶಿಲ್ಪದ ಮೇಲೂ ಮಳೆ ಹನಿ ಬೀಳ್ಬಾರ್ದು ಅಂತ. ನಾನೇನು ಮಾಡ್ಲಿ ಸ್ವಾಮಿ, ನನ್ ಹುಡುಗಿ ನಾಯಿ ಪ್ರೇಮಿ. ನಿಮ್ಮಲ್ಲಿ ಇರೋರು ಬರೀ ಸಂಬಳಕ್ಕೆ ವರ್ಕ್ ಮಾಡಿದ್ರೆ ಆಗೋದಿಲ್ಲ. ಇಲ್ಲ ಸರ್, ಆ ತರ ವರ್ಕ್ ಮಾಡಿದ್ರೆ ಇಲ್ಲಿ ಯಾರು ವರ್ಕ್ ಮಾಡಕ್ ಆಗಲ್ಲ. ಪ್ಯಾಷನ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಮತ್ತೆ ಯಾವ್ದೇ ಟೈಮ್ ಅಂದ್ರೂ ಅನಿಮಲ್ಸ್ಗೋಸ್ಕರ ಸರ್ವ್ ಮಾಡಾಗಿದ್ರೆ ವರ್ಕ್ ಮಾಡ್ಬೋದು ಸರ್. ಯಾಕಂದ್ರೆ ನಮ್ಮ ರೆಸ್ಕ್ಯೂರ್ಸ್ ಇದಾರಲ್ಲ, ನೈಟ್ ರೆಸ್ಕ್ಯೂ ನೈಟ್ 11 ಗಂಟೆವರೆಗೂ ರೆಸ್ಕ್ಯೂ ಮಾಡ್ತಾರೆ. ಅದಾದ್ಮೇಲೆ ಏನಾದ್ರು ಎಮರ್ಜೆನ್ಸಿ ರೆಸ್ಕ್ಯೂ ಇದ್ರು ತಕ್ಕಂತ ಬರ್ತಾರೆ. ಡಾಕ್ಟರ್ಸ್ ಅಷ್ಟೇ, ಏನಾದ್ರು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇದೆ, ನೈಟ್ ಒಂದು ಕೋತಿ ಬಂದಿದೆ, ಇಲ್ಲ ಜಿಂಕೆನೆ ಫುಲ್ ಏಟ್ ಆಗಿ ಬಂದಿದೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿದ್ರೆ ನೈಟ್ ಬರ್ತಾರೆ. ನೈಟ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಎಲ್ಲಾನು ಹೋಗ್ತೀವಿ. ವೆರಿ ಗುಡ್. ರೆಸ್ಕ್ಯೂರ್ಸ್ ಆಲ್ ಟೈಮ್ ಯಾವಾಗಲೂ ಇರ್ತಾರೆ. ಎಮರ್ಜೆನ್ಸಿ ಇದ್ದಾಗ ಹೇಳಿದ ತಕ್ಷಣ ಬರ್ತಾರೆ. ಅದೆಲ್ಲ ಪ್ಯಾಷನ್ ಇಂದ ಎಮರ್ಜೆನ್ಸಿ ಸರ್ವಿಸ್. ನಮ್ದು ಎಲ್ಲ ಕೇಸ್ ಎಮರ್ಜೆನ್ಸಿ ಸರ್ವಿಸೇ. ನಾವು ಎಮರ್ಜೆನ್ಸಿ ಅಂದ್ರೆ ನೈಟ್ 11 ಗಂಟೆ ಮೇಲೆ ಹೋಗ್ಲೇಬೇಕು ಅಂತ ಹೇಳಿದ್ರೆ ಹೋಗ್ತೀವಿ. ಇಲ್ಲ ಬೇರೆ ರೆಸ್ಕ್ಯೂ ಇದಿದೆ, WRRC ಇದೆ, ಮತ್ತೆ ARRC ಇದೆ, ಆ ಥರ ಇದಕ್ಕೆ ಫಾರ್ವರ್ಡ್ ಮಾಡ್ತೀವಿ. ಎಷ್ಟು ಜನ ಇದ್ರಿ ಸ್ಟಾಫ್ ನೀವು ಈ ಸಂಸ್ಥೆಯಲ್ಲಿ? ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಗ್ರೌಂಡ್ ಸ್ಟಾಫ್ಸ್ ಇಂದ ಹಿಡಿದು ಎಲ್ಲ ರೆಸ್ಕ್ಯೂಯರ್ಸ್ ಎಲ್ಲರೂ ಸೇರಿಸಿದೆ 25 ಮೆಂಬರ್ಸ್ ಇದ್ದೀವಿ ಸರ್. ಓ, ಅಷ್ಟು ಜನಕ್ಕೂ ಸಂಬಳ ಎಲ್ಲ ಈ ಸಂಸ್ಥೆ ನೋಡ್ಕೊಳ್ಳುತ್ತೆ. ಹೌದು. ಗ್ರೇಟ್. ಬನ್ನಿ. ಹಾಯ್ ಸರ್. ನಿಮ್ಮ ಮಗ ಇದು ಆ್ಯಕ್ಚುಲಿ ಮಗ ಚಿಕ್ಕ ಪಾಪು ಸರ್. ಇದು ನಮ್ಮ ಪ್ಯಾರಾಕಿಟ್ ಎನ್ಕ್ಲೋಜರು, ವಿಸ್ಲಿಂಗ್ ಹೌಸ್ ಅಂತ ಹೆಸರಿಟ್ಟಿದ್ದೀವಿ. ಇಲ್ಲಿ ಕಂಪ್ಲೀಟ್ ಆಗಿ ರೋಸ್ ರಿಂಗ್ ಪ್ಯಾರಾಕಿಟ್ಸ್, ಅಲೆಕ್ಸಾಂಡ್ರಿಯನ್ ಪ್ಯಾರಾಕಿಟ್ಸ್ ಸ್ಪೀಷೀಸೇ ಇರೋದು. ಇನಿಷಿಯಲ್ ಗಿಣಿಗಳು. ಅಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇಟ್ಟಿರ್ತೀವಿ ICU ಒಳಗೆ. ICU ಅಲ್ಲಿ ನಾವು ಕಂಪ್ಲೀಟ್ ಅಬ್ಸರ್ವೇಷನ್, ಫೀಡ್ ಇಂಟೇಕ್, ಬಿಹೇವಿಯರು, ಮತ್ತೆ ಬಾಡಿ weight ಗೇನು ಎಲ್ಲಾನು ಅಬ್ಸರ್ವ್ ಮಾಡಿ ಅದಾದ್ಮೇಲೆ ಓಕೆ ಆಚೆ ಇಡ್ಬೋದು. ಯಾಕಂದ್ರೆ ಅದು ಕಂಪ್ಲೀಟ್ ಲ್ಯಾಬ್ರೇಟರಿ ಸೆಟಪ್ ಅಲ್ಲಿ ಇರೋದು. ಅಲ್ಲಿಂದ ನಾವು ಆಚೆ ತಗೊಂಡ್ಬಂದು ಔಟ್ಸೈಡ್ ಎನ್ವಿರಾನ್ಮೆಂಟಿಗೆ ಅಕ್ಲಿಮೇಟೈಸ್ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇಲ್ಲಿ ಇಡ್ತೀವಿ. ಇಲ್ಲಿ ಏನಂದ್ರೆ ಬರೀ ರೂಫ್ ಮಾತ್ರ ಇದೆ, ಟೆಂಪರೇಚರ್ ಕಂಟ್ರೋಲ್ ಇಲ್ಲ. ರೂಫ್ ಮಾತ್ರ, ರೈನ್ಫಾಲ್ ಬರಬಾರ್ದು, ಡ್ರೆಂಚ್ ಆಗಬಾರ್ದು, ರೈನ್ಫಾಲ್ ವಾಟರಿಂದ ಡ್ರೆಂಚ್ ಆಗಬಾರ್ದು ಅಂತ ಇಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಸೋಷಲೈಸ್ ಆಗ್ತಾರೆ. ಇಲ್ಲಿ ಮಾತ್ರ ಸೋಷಲೈಸ್ ಆಗಲ್ಲ. ಇಲ್ಲಿಂದ ಅಲ್ಲಿ ಒಳಗೆ ಕಾಣಿಸ್ತಿದೆಯಲ್ಲ, ಆ ಏವೇರಿ ಜೊತೆಗೂ ಇಂಟರಾಕ್ಟ್ ಮಾಡ್ಕೊಳ್ತಾರೆ. ಅಲ್ಲಿಂದ ಮಾತಾಡೋದು, ಸೋಷಲೈಸ್ ಆಗೋದೆಲ್ಲ, ಬಿಹೇವಿಯರ್ ಎಲ್ಲ ಗೊತ್ತಾದ್ಮೇಲೆ ಈ ಹೋಲ್ ಕೇಜ್ನ ಒಳಗೆ ಇಟ್ಕೊಳ್ತಾ ಹೋಗ್ತೀವಿ. ಸಪ್ರೇಟಾಗಿ ಹಂಗೆ ಓಪನ್ ಮಾಡಿ ರಿಲೀಸ್ ಮಾಡಲ್ಲ. ಯಾಕಂದರೆ ಅಲ್ಲಿ ಸೋಷಲೈಸ್ ಆಗದೆ ಇರೋ ಸ್ಪೀಷೀಸು ಇದೆ. ಏನು ಮಾಡ್ತಾರೆ, ಡೈರೆಕ್ಟಾಗಿ ಇದನ್ನ ಅಲ್ಲಿ ರಿಲೀಸ್ ಮಾಡಿದ್ರೆ ಒಂದು ಅವ್ರು ಬಂದು ಇದನ್ನು ಅಟ್ಯಾಕ್ ಮಾಡ್ಬೋದು, ಇಲ್ಲ ಇದು ಅದನ್ನು ಅಟ್ಯಾಕ್ ಮಾಡಿ ಸಬ್ಮರ್ಸಿವ್ ಮಾಡ್ಬೋದು. ಅದಕ್ಕೆ ಇದನ್ನು ಅಲ್ಲಿ ಒಳಗೇನೆ ಇಡ್ತೀವಿ. ಅಲ್ಲಿ ಇನಿಷಿಯಲ್ ಸೋಷಲೈಸಿಂಗ್ ಆಗುತ್ತೆ. ಒಂದು ಕೇಜ್ ಮೇಲೆ ಕೂತ್ಕೊಳ್ಳೋದು, ಕೇಜಿಂದನೇ ಮಾತಾಡೋದು, ಕೇಜಿಂದನೇ ಜಗಳ ಆಡೋದು ಎಲ್ಲನೂ ಕಲ್ತ ಮೇಲೆ ಕೇಜ್ನ ಓಪನ್ ಮಾಡ್ತೀವಿ. ಬರ್ಡ್ ಆಟೋಮೆಟಿಕ್ಕಾಗಿ ಆಚೆ ಹೋಗಬೇಕು, ಸಾಫ್ಟ್ ರಿಲೀಸ್ ಥರ ಮಾಡ್ತೀವಿ. ಅದು ಆಚೆ ಹೋಗಿ ಅಲ್ಲಿ ಸೋಷಲೈಸ್ ಆಗುತ್ತೆ. ಎಲ್ಲ ಪ್ಯಾರಾಕಿಟ್ಸ್ ಜೊತೆನೂ ಮಿಂಗಲ್ ಆಗುತ್ತೆ, ಎಲ್ಲ ಗಿಣಿಗಳ ಜೊತೆನೂ ಜಗಳ ಆಡೋದು, ಫ್ರೆಂಡ್ ಆಗೋದು, ಸೋಷಲೈಸ್ ಎಲ್ಲನೂ ಆಗಿ ನಾವು ಮತ್ತೆ ವೆಟರ್ನರಿಯನ್ ಹೋಗಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ಅನಿಮಲ್ ಆಡ್ತಾ ಇದೆ, ಬರ್ಡ್ ಚೆನ್ನಾಗಿ ಆಡ್ತಿದೆ, ಮತ್ತು ಬಾಡಿ ವೆಯ್ಟು ಗೇನ್ ಆಗಿದೆ, ನಮ್ಮ ಹತ್ರ ಬರ್ತಿಲ್ಲ, ಎಲ್ಲನೂ ಬಿಹೇವಿಯರ್ ಎಲ್ಲ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿದ್ಮೇಲೆ ಒಂದೊಂದು ಪ್ಯಾರಾಕಿಟ್ನು ಹಿಡ್ದು ಕ್ಯಾಚ್ ಮಾಡಿ ವಾಪಸ್ ವೈಲ್ಡ್ಗೆ ರಿಲೀಸ್ ಮಾಡ್ಬಿಡ್ತೀವಿ. ಅವಾಗ ಸಹಜವಾಗಿ ಬದುಕುತ್ತೆ. ಹೌದು. ಸೊ ನೋಡಿ, ನೀವು ಸುಮ್ಮನೆ ಅದು ರೆಡಿ ಆಯ್ತು ಅಂತ ಬಿಟ್ಬಿಡಲ್ಲ. ಯಾಕಂದ್ರೆ ನೀವು ರೆಡಿಯಾಗಿ ಅದನ್ನ ಅಕ್ಲಮಟೈಸ್ ಮಾಡಿದ್ರೆ ಬಿಟ್ಬಿಟ್ರೆ ಅದು ಬದುಕೋದು ಕಷ್ಟ. ಮತ್ತೆ ಯಾಕಂದ್ರೆ ಮನೇಲಿ ಇದ್ದಿದ್ದು ಮನೆ ಟೆಂಪರೇಚರ್ಗೆ ಮಾತ್ರ ಇದಾಗಿದೆ. ಅದಕ್ಕೆ ಇನಿಷಿಯಲ್ ಸ್ಟೇಜಸ್ ICU ಅಲ್ಲಿ ಇರುತ್ತೆ. ಅದು ಕಂಪ್ಲೀಟ್ ನಮ್ಮ ಹತ್ರ ರೇಡಿಯೇಟರ್ಸ್ ಎಲ್ಲ ಇದೆ, ಈಟಿಂಗ್ ರೇಡಿಯೇಟರು. ಅದು ಬಾಡಿ ಟೆಂಪರೇಚರ್ನೆಲ್ಲ ಮೇಂಟೈನ್ ಮಾಡುತ್ತೆ. ಇಲ್ಲಿ ಬಾಡಿ ಟೆಂಪರೇಚರ್ ಏನು ಮೇಂಟೈನ್ ಆಗಲ್ಲ, ಬರೀ ರೈನ್ಫಾಲ್ ಮೇಂಟೈನ್ ಆಗುತ್ತೆ. ಅದೇ ಹಿಂದೆ ಎನ್ಕ್ಲೋಜರ್ ಏವೇರಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಕಂಪ್ಲೀಟ್ ರೈನ್ಫಾಲ್, ಕೋಲ್ಡ್ ವೆದರ್ ಇದ್ರೆ ಏನು ಔಟ್ಸೈಡ್ ಎನ್ವಿರಾನ್ಮೆಂಟ್ ಏನಿದೆಯೋ ಆ ಎನ್ವಿರಾನ್ಮೆಂಟ್ ಒಳಗಿದೆ, ಕಾಡು ಇದ್ದಂಗೆ ಇರುತ್ತೆ. ಎಲ್ಲನೂ ಇದು ಮಾಡ್ಕೊಳ್ಳುತ್ತೆ. ಅಲ್ಲಿಂದ ವಾಪಸ್ ಆಚೆ ರಿಲೀಸ್ ಮಾಡ್ತೀವಿ. ಸೊ ನೋಡಿ, ಮನುಷ್ಯರು ವೈಲ್ಡ್ ಲೈಫಿಗೆ ಮಾಡೋ ದೊಡ್ಡ ಸಹಾಯ ಅಂದ್ರೆ ಅವ್ರು ಏನು ಮಾಡಬಾರ್ದು. ಸುಮ್ಮನೆ ಇರಬೇಕು, ಏನು ಮಾಡಬಾರ್ದು, ಫೀಡಿಂಗ್ ಮಾಡಬಾರ್ದು, ಏನು ಮಾಡಬಾರ್ದು. ಅವನು ಸಾಕ್ಬಿಡ್ತೀನಿ, ಉದ್ಧಾರ ಮಾಡ್ಬಿಡ್ತೀನಿ, ಅವಾಗ ಏನೋ ತೊಳೆದ್ಬಿಡ್ತೀನಿ ಎಲ್ಲ ಮಾಡಬಾರ್ದು. ಅವುಗಳನ್ನ ದೂರ ಇರ್ಬೇಕು. ಆಕ್ಚುಲಿ
ನೋಡಿ ಒಂದು ಹಕ್ಕಿನ ತೊಗೊಂಡೋಗಿ ಸಾಕಿದ್ದಕ್ಕೆ ಎಷ್ಟು ತೊಂದರೆ ನೋಡಿ ಅವಕ್ಕೆ ಪಾಪ ಅವ್ನು ತೊಗೊಂಬಂದು ಇವ್ರಿಗೆ ಎಷ್ಟು ಕಷ್ಟ, ಇವ್ರಿಗೆ ಎಷ್ಟೆಲ್ಲ ತಂದು ಅದನ್ನು ಸಾಕಿ ಅವಳು ತರಬೇತಿ ಕೊಟ್ಟು ಚಿಕಿತ್ಸೆ ಕೊಟ್ಟು ಅವುಗಳು ಹೊಂದ್ಕೊಳ್ಳೋಂಗೆ ಮಾಡಿ ಅವಳು ತರಬೇತಿ ಕೊಟ್ಟು ಬಿಡೋಕ್ಕೆ ಎಷ್ಟು ಕಷ್ಟ ಇದೆ. ಮತ್ತು ಅವುಗಳು ಕೂಡ ವಾಪಸ್ಸು ತಮ್ಮ ಬದುಕಿಗೆ ಹೊಂದ್ಕೊಳ್ಳೋಕೆ ಎಷ್ಟು ಕಷ್ಟ ಇದೆ. ಇದೊಂಥರ ಆಫ್ರಿಕಾದಲ್ಲಿ ಶೀಲಾ ಪಿಕ್ಚರ್ ಥರ ಇದು. ಈಗ ಶೀಲಾ ಸಿಟಿಲಿ ಬೆಳಿಬೇಕಾದ್ರೆ ತಗೊಂಡು ಆಫ್ರಿಕಾದಲ್ಲಿ ಬಿಟ್ಬಿಟ್ಟೆ ಆ ಶೀಲಾ ಒಂದು ಆಫ್ರಿಕನ್ ಥರ ಆಗ್ಬಿಟ್ಟಿರ್ತಾರಲ್ಲ ಹಂಗೆ ಇದು. ಇವು ಪಾಪ ಇವು ಕಾಡಲ್ಲಿ ಬೆಳಿಬೇಕಾದವು ತಗೊಂಬಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ರೆ ಹೆಂಗಾಗುತ್ತೆ. ಮತ್ತೆ ಈ ರೋಸ್ ರಿಂಗ್ ಪ್ಯಾರಾಕಿಟ್ ಮತ್ತು ಅಲೆಕ್ಸಾಂಡ್ರಿಯನ್ ಪ್ಯಾರಾಕಿಟ್ ಹೈಲಿ ಇಂಟೆಲಿಜೆಂಟ್ ಬರ್ಡ್ಸ್, ಮಿಮಿಕ್ ಮಾಡುತ್ತೆ, ನಾವು ಹೇಳ್ಕೊಡೋದನ್ನೆಲ್ಲ ಮಾಡುತ್ತೆ. ಅದರಿಂದನೇ ತುಂಬ ಜನ ಮನೇಲಿ ಸಾಕೊಳ್ಳೋದು, ಇಲ್ಲ ಗಿಣಿ ಸಸ್ಗಳು ತೊಗೊಂಡೋಗೋದು. ಅವ್ರ ಹತ್ರದಿಂದನೂ ಕಾನ್ಫಿಸ್ಕೇಟ್ ಮಾಡ್ತೀವಿ. ಸ್ವಲ್ಪ ಜನ ತಂದು ಕೊಟ್ಬಿಡ್ತಾರೆ, ಸ್ವಲ್ಪ ಜನ ನಾವೇ ಕಾನ್ಫಿಸ್ಕೇಟ್ ಮಾಡ್ತೀವಿ. ಈಗಲೂ ಅವರ ಗಿಳಿಶಾಸ್ತ್ರದವರು ಇದ್ದಾರೆ. ನಾವು ರೆಸ್ಕ್ಯೂ ಮಾಡಿದ್ದೀವಿ, ಅವ್ರ ಹತ್ರ ಬಾಕ್ಸ್ ಎಲ್ಲ ತೊಗೊಂಡ್ಬಂದಿದ್ದೀವಿ. ದಯವಿಟ್ಟು ಯಾರು ಗಿಳಿಶಾಸ್ತ್ರದಲ್ಲಿ ತಂದು ವಾಪಸ್ ಕೊಟ್ಬಿಡ್ರಪ್ಪ ಅವ್ರಿಗೆಲ್ಲನೂ ಪ್ಲೀಸ್. ನಾನೇ ಬೇಕಾದ್ರೆ ಅವ್ರ ಹತ್ರ ಮಾತಾಡಿ ನಿಮ್ಮ ಮೇಲೆ ಕೇಸ್ ಬೀಳ್ದಂಗೆ ನೋಡ್ಕೊತೀನಿ. ನೋಡಿ ಎಷ್ಟು ಕಷ್ಟ ಬೀಳ್ತಿದೆ ನೋಡಿ ನೀವು ಪಾಪ ಅದನ್ನ ಮಾಡೋಕ್ಕೆ. ಸರ್ ಹಲ್ಸಂಡ್ಬಿಟ್ಟಿದೆ ನಿಮ್ಮ ಗಿಡದಲ್ಲಿ. ಹೌದು ಸರ್, ಇಲ್ಲಿರೋದು ಎಲ್ಲನೂ ಕೋತಿಗೆ ಹೋಗುತ್ತೆ. ಇಲ್ಲಿ ಬರ್ಡ್ಸ್ಗಂತಾನೆ ಹೊಸ ಎನ್ಕ್ಲೋಜರ್ ರೆಡಿ ಮಾಡ್ತಾ ಇದ್ದೀವಿ. ಇನ್ಫಿನಿಟಿ ಎನ್ಕ್ಲೋಜರ್ ಅಂತ ಅದು. ಹಾಂ, ಇಲ್ಲ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು 6 ಎಕರೆ ಜಾಗ. ಹೌದು ಸರ್. ಸ್ನೇಹಿತರೆ, ಇದೊಂದು ತುಂಬ ರೋಚಕವಾದ ಜಾಗ ಸ್ನೇಹಿತರೆ. ಇಲ್ಲಿ ಪೀಪಲ್ ಫಾರ್ ಅನಿಮಲ್ನಲ್ಲಿ ಪ್ರಾಣಿಗಳ ಒಂದು ಸ್ಮಶಾನ. ಸರ್ ನೋಡೋಣ. ಹೌದು ಸರ್, ನೋಡೋಣ ಬನ್ನಿ. ನೋಡ್ತಿದ್ದೀರಲ್ಲ, ಇದು ಲೆವೆಲ್ 1 ಸಿಮಿಟ್ರಿ ಅಂತ. ಇದು ಸ್ಪೆಷಲ್ ಸಿಮಿಟ್ರಿ ಅಂತ ಕರಿತೀವಿ. ಕಂಪ್ಲೀಟ್ ಆಗಿ ಮನೇಲಿ ಸಾಕಿರೋ ಸಾಕು ಪ್ರಾಣಿ ಯಾವುದೇ ಆಗಿದ್ರು ಇಲ್ಲಿ ಬಂದು ಮಣ್ಣು ಮಾಡ್ಬೋದು. ಇದಕ್ಕೆ ಚಾರ್ಜಸ್ ಇರುತ್ತೆ, ನಾವು ಚಾರ್ಜಸ್ ಮಾಡ್ತೀವಿ. ಯಾಕಂದ್ರೆ ನೀವು ನೋಡಿದ್ರಲ್ಲ ಇಷ್ಟು ವೈಲ್ಡ್ ಅನಿಮಲ್ಸ್ ಒಳಗೆ ಅದನ್ನೆಲ್ಲ ನೋಡ್ಕೋಬೇಕು ಅಂದರೆ ನಮಗೆ ಫಂಡಿಂಗ್ ಬೇಕು, ದುಡ್ಡು ಬೇಕು. ಈ ರೆಸ್ಕ್ಯೂ ಡೊನೇಷನ್ಸು ಅದೆಲ್ಲ ಕಾನ್ಸ್ಟೆಂಟ್ ಅಲ್ಲ, ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲ. ರೆಸ್ಕ್ಯೂ ಜಾಸ್ತಿ ಇದ್ದಾಗ ಬರುತ್ತೆ ಡೊನೇಷನ್ಸು. ಮತ್ತು ಎಲ್ಲರೂ ಡೊನೇಷನ್ ಮಾಡ್ತಾರೆ ಅಂತ ಇಲ್ಲ, ಯಾಕಂದರೆ ನಮ್ಮದು ಫ್ರೀ ಆಫ್ ಕಾಸ್ಟ್. ನಮ್ಮ ರೆಸ್ಕ್ಯೂ ಸರ್ವಿಸ್ ಏನು ಮಾಡ್ತಿದ್ದೀವೋ ಅದು ಕಂಪ್ಲೀಟ್ ಫ್ರೀ. ನೀವೇನು ಅದಕ್ಕೆ ಚಾರ್ಜಸ್ ಬಿಲ್ ಕೊಡಲ್ಲ. ಇವಾಗ ಒಂದು ಅನಿಮಲ್ ರೆಸ್ಕ್ಯೂ ಮಾಡ್ತಿದ್ದೀನಿ ಅಂದರೆ ನೀವು ಒಂದು 5,000 ಕೊಡಿ ಅಂತ ನಾವೇನು ಬಿಲ್ ಮಾಡಲ್ಲ. ನೀವು 50 ರೂಪಾಯಿ ಡೊನೇಷನ್ ಕೊಟ್ಟರು ನಾವು 50 ರೂಪಾಯಿ ತೊಗೊಂಡು ನಿಮ್ಗೊಂದು ರಿಸಿಪ್ಟ್ ಕೊಟ್ಬಿಡ್ತೀವಿ. ರಿಸಿಪ್ಟ್ ಕೊಡ್ತೀವಿ. ಮತ್ತು ಯಾವುದೇ ರೆಸ್ಕ್ಯೂ ಆಗಿದ್ರು ನಾವು ಹೋಗಿ ನಾವು ಚಾರ್ಜಸ್ ಮಾಡಬೇಕು ಅಂತ ಏನೂ ಕೇಳಲ್ಲ. ಸರ್ ರೆಸ್ಕ್ಯೂ ಮಾಡಿದ್ದೀವಿ, ಏನಾದರೂ ಈ ಅನಿಮಲ್ಗೆ ಹೆಲ್ಪ್ ಮಾಡೋಂಗಿದ್ರೆ ಡೊನೇಷನ್ ಮಾಡೋಂಗಿದ್ರೆ ಮಾಡಿ, ನಮ್ಮಲ್ಲಿ ಇಷ್ಟು ಅನಿಮಲ್ಸ್ ಇದೆ ಅಂತ ಹೇಳ್ತೀವಿ. ಆ ಇನ್ಕಮ್ ಬಂದು ನಮಗೆ ಕಾನ್ಸ್ಟೆಂಟ್ ಅಲ್ಲ, 1 ಮಂತ್ಗೆ ರನ್ ಆಗೋ ಅಷ್ಟು ಬರೋಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಈ ಥರ ಪ್ರೈವೇಟ್ ಸಿಮಿಟ್ರಿ ಮಾಡಿದ್ವಿ. ಖಾಸಗಿ ಒಂಥರ ಸ್ಮಶಾನ ಸ್ನೇಹಿತರೆ, ಪ್ರಾಣಿಗಳ ಸ್ಮಶಾನ, ಸಾಕು ಪ್ರಾಣಿಗಳದ್ದು. ಇದರಲ್ಲಿ ನಮ್ಮದು 3 ಟೈಪ್ ಇದೆ ಸರ್. ಒಂದು 1 ಇಯರ್ ಬರಿಯಲ್ ಅಂತ ಇದೆ, ಮತ್ತು 3 ಇಯರ್ಸ್ ಬರಿಯಲ್ ಅಂತ ಇದೆ, ಮತ್ತು 5 ಇಯರ್ಸ್ ಬರಿಯಲ್ ಅಂತ ಇದೆ. ಎಲ್ಲನೂ ರಿನ್ಯೂವಲ್ ಬೇಸ್ಡ್. ನಮ್ಮದು ಯಾವುದೇ ಇದ್ರೂ ರಿನ್ಯೂವಲ್ ಬೇಸ್ಡು. 1 ಇಯರ್ ಆದಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಯಾರು ಬರಿಯಲ್ ಮಾಡಿದ್ರು ಅವ್ರಿಗೆ, ಪೆಟ್ ಓನರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೇಳ್ತೀವಿ, ಸರ್ ನೀವೇನಾದರೂ ರಿನ್ಯೂವಲ್ ಮಾಡ್ತೀರಾ? ರಿನ್ಯೂವಲ್ ಮಾಡಿಲ್ಲ ಅಂದರೆ ನಿಮ್ಮ ಬರಿಯಲ್ ಸ್ಪೇಸ್ನ ತೆಗೆದುಬಿಡ್ತೀವಿ, ಬೇರೆ ಅನಿಮಲ್ ಕೊಟ್ಬಿಡ್ತೀವಿ, ಯಾಕಂದರೆ ಬೇರೆಯವ್ರಿಗೆ ಕೊಡಬೇಕು ಅಂತ. ಇದು ನಮ್ದು ಬರೀ 6 acres ಲ್ಯಾಂಡ್ ಆಗಿರೋದ್ರೆ ಬರೀ ನಾವು ಪೆಟ್ ಸಿಮಿಟ್ರಿನೇ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲರಿಗೂ ಪರ್ಮನೆಂಟ್ ಕೊಟ್ಟು ಇದು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ರಿನ್ಯೂವಲ್ ಬೇಸ್ಟ್ ಮಾಡಿದ್ದು. ರಿನ್ಯೂವಲ್ ಆಗಿರೋದ್ರಿಂದ ನಮಗೆ ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಬರ್ತಿದೆ. ಅಟ್ಲೀಸ್ಟ್ ಒಂದು ತಿಂಗಳಿಗೆ ಕಂಪ್ಲೀಟ್ ಶೆಲ್ಟರ್ ರನ್ ಆಗಬೇಕಂದ್ರೆ ನಮಗೆ ಒಂದು 22 ರಿಂದ 25 ಲಕ್ಷವರೆಗೂ ಖರ್ಚಾಗುತ್ತೆ. ಹೌದು, ಯಾಕಂದರೆ ಎಲ್ಲ ಅನಿಮಲ್ಸ್ಗೂ ನಾವು ಫೀಡ್ ಹಾಕಬೇಕು, ಮತ್ತು ಎಲ್ಲ ಅನಿಮಲ್ಸ್ಗೂ ಟ್ರೀಟ್ಮೆಂಟ್ ಮಾಡಬೇಕು, ಸರ್ಜರಿ ಮಾಡಬೇಕು, ಮತ್ತು ಟ್ರಾನ್ಸ್ಪೋರ್ಟೇಷನು, ರೆಸ್ಕ್ಯೂರ್ಸ್ ಹೋಗಿ ಬರೋದು, ಮತ್ತು ಸ್ಟಾಫ್ಸ್ ಪೇಮೆಂಟು ಎಲ್ಲನೂ ಇದೆಯಲ್ಲ. ಅದರಿಂದ 25 ಲಕ್ಷ ಖರ್ಚಿದೆ. ಹೌದು, ಒಂದು ತಿಂಗಳಿಗೆ. ಹೌದು, ಅದಕ್ಕೆ ಸೋರ್ಸು ಅದೇ ರೆಸ್ಕ್ಯೂ ಡೊನೇಷನ್ಸ್, ಈ ಥರ ಸಿಮಿಟ್ರಿ, ಮತ್ತು CSR ಆಕ್ಟಿವಿಟೀಸ್ ಏನಾದರೂ ಇದ್ರೆ ಬರ್ಬೋದು. CSR ಫಂಡಿಂಗ್ ಮಾಡ್ತಾರೆ, ಆ ಥರ ಫಂಡಿಂಗ್ ಅಲ್ಲೇ. ಮತ್ತೆ ಗೌರ್ಮೆಂಟ್ ಇಲ್ಲ ಸರ್, NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಗೌರ್ಮೆಂಟ್ ಕಡೆಯಿಂದ ಏನು ಬರಲ್ಲ. ಈಗ ಉದಾಹರಣೆಗೆ 1 ವರ್ಷಕ್ಕೆ ಇಲ್ಲಿ ಬರಿಯಲ್ ಮಾಡ್ರೆ ಸರ್, ಇದು ಸ್ಪೆಷಲ್ ಬರಿಯಲ್ ಅಂತ ಕರಿತೀವಿ. ಇದು 30,000 ಆಗುತ್ತೆ, 5 ವರ್ಷಕ್ಕೆ ಇರುತ್ತೆ. ಈ ಬರಿಯಲ್ನ ನಾವು 5 ವರ್ಷಕ್ಕೆ ಇಲ್ಲೇ ಇಟ್ಟಿರ್ತೀವಿ, ಇಲ್ಲೇ ಇರುತ್ತೆ. ಪೆಟ್ ಓನರ್ಸ್ ಬರ್ಬೋದು, ರೆಗ್ಯುಲರ್ ಆಗಿ ಬಂದು ಪೂಜೆ ಮಾಡ್ಬೋದು, ಬರ್ತ್ಡೇ ಇದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೋದು, ಡೆತ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಯಾವುದೇ ಟೈಮ್ ಬೇಕಾದ್ರೂ ಬರ್ಬೋದು. 7 ಡೇಸು ಓಪನ್ ಇರುತ್ತೆ. ಆದರೆ ವಿಸಿಟಿಂಗ್ ಬಂದು ನಾವು 9 to 10 ಮಾಡ್ಕೊಂಡಿದ್ದೀವಿ ಅಷ್ಟೇ. ವಿಸಿಟಿಂಗ್ ಬಂದು ಪೂಜೆ ಮಾಡೋಂಗಿದ್ರೆ ಬರಿಯಲ್ ಬಂದು ನಮ್ಮ 24 hours ಓಪನ್ ಇರುತ್ತೆ ಸರ್. 24 hours ನೀವು ಯಾವಾಗ ನೈಟ್ 1 ಗಂಟೆಗೆ ಬಂದರೂ ನಾವು ಬರಿಯಲ್ ಮಾಡ್ತೀವಿ. ಗೇಟ್ ತೆಗಿತಾರೆ. 30,000 ರೂಪಾಯಿ ಕೊಟ್ಟರೆ 5 ವರ್ಷಕ್ಕೆ ಸ್ನೇಹಿತರೆ ನಿಮಗೆ ನಿಮ್ಮ ಪ್ರಾಣಿಯನ್ನು, ನೀವು ಸಾಕಿದ ಮುದ್ದು ಪ್ರಾಣಿಯನ್ನು ನೀವು ಇಲ್ಲಿ ಬರಿಯಲ್ ಮಾಡೋಕ್ಕೆ ಬಂದು ಪ್ರತಿ ವರ್ಷ ಅದನ್ನು ನೋಡ್ಕೊಂಡು ಹೋಗೋಕ್ಕೆ, ಅದನ್ನು ಪೂಜೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಬರೀ 1 ವರ್ಷ ಸಾಕು ಅಂದರೆ ಸರ್, 1 ವರ್ಷ ಸಾಕು ಅಂದರೆ ಇದು ಈ ಥರ ಟೂಮ್ ಸ್ಟೋನ್ ಕಟ್ಟಲ್ಲ, ಮತ್ತು ಫೋಟೋಗ್ರಾಫ್ ಎಲ್ಲ ಏನೂ ಇರಲ್ಲ, ಬರೀ ನಾರ್ಮಲ್ ಮಣ್ಣು ಮಾಡಿರ್ತೀವಿ. ಅದು 5,500 ಆಗುತ್ತೆ. 5,500 ಆ ಥರ ಆಪ್ಷನ್ಸ್ ಇರ್ತವೆ ಸ್ನೇಹಿತರೆ, ಇದನ್ನು ಬಳಸ್ಕೋಬೋದು. ಯಾಕಂದರೆ ಬೆಂಗಳೂರಲ್ಲಿರೋ ಅನೇಕರಿಗೆ ಜಾಗ ಇರಲ್ಲ, ಅವ್ರ ಮನೆ ಸೈಟ್ಗಳು ಚಿಕ್ಕದಿರ್ತಾರೆ, ಅಷ್ಟೊಂದು ಬಾಡಿಗೆ ಮನೇಲಿ ಇರ್ತಾರೆ. ಸೊ ಅಂಥವ್ರಿಗೆ ಇದು ಒಳ್ಳೆ ಅವಕಾಶ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ನಾಯಿ ಬೇಕು ಮಾತ್ರ ಕಾಣಿಸ್ತಿದೆ. ಅದು ಬಿಟ್ಟರೆ ಇಲ್ಲಿ ಕೋಳಿ ಮರಿ ಮಣ್ಣು ಮಾಡಿದ್ದಾರೆ, ಗೋಲ್ಡ್ ಫಿಶ್ ಮಣ್ಣು ಮಾಡಿದ್ದಾರೆ, ಡಾಂಕಿ ಮಣ್ಣು ಮಾಡಿದ್ದಾರೆ, ಇಲಿ ಮರಿ ಮಣ್ಣು ಮಾಡಿದ್ದಾರೆ. ಇಲಿ ಸಾಕೋ ಜನನೂ ಇದ್ದಾರೆ. ಅಂದ್ರೆ ಅದು ಅಷ್ಟು ಮುದ್ದಿಂದ ಮಶಾಣ ಮಾಡೋಷ್ಟು. ಸರ್ ಇಲ್ಲಿ ನೋಡಿ, ನೀವು ಮಾರ್ಬಲಲ್ಲಿ
ಡಾಗ್ದು ಸ್ಟ್ಯಾಚು ಮಾಡಿರೋದಿದೆ. ಓಹ್ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಏಪ್ರಿಲ್ 2020 ಕೋವಿಡ್ ಟೈಮಲ್ಲಿ ಏನಾಗಿದ್ದಾರೆ ಗೊತ್ತಾ, ಇವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಹೆಸರೇನು ಗೊತ್ತಾ? ಏಪ್ರಿಲ್. ಹಾಂ, ಏಪ್ರಿಲ್ ಇಲ್ಲ, ಏಪ್ರಿಲ್ 2022 ಫಾರ್ ಹೆಸರೇ ಏಪ್ರಿಲ್ ಅಂತ. ಹಾಂ, ಹೆಸರೇ ಏಪ್ರಿಲ್. ಹೆಸರೇ ಏಪ್ರಿಲ್ ಸ್ನೇಹಿತರೆ, ಇದು ಹೆಸರೇ ಏಪ್ರಿಲ್ ಅಂತೆ. ಸರ್, ಈ ಮಾರ್ಬಲ್ಗೆ 1 ಲಕ್ಷ ಆಗಿಲ್ಲ ಸರ್? ಅವ್ರು ಮಾಡಿದ್ದಾರೆ ಸರ್. ಈ ಥರ ಕಸ್ಟಮೈಸ್ ಮಾಡೋಂಗಿದ್ರು ಮಾಡ್ತೀವಿ. ಈ ಸ್ಪೆಷಲ್ ಸಿಮೆಂಟ್ರಿಯಲ್ಲಿ ಮಾತ್ರ ಕಸ್ಟಮೈಸ್ ಮಾಡೋದು. ನೀವು ಯಾವ ಥರ ಕೇಳಿದ್ರು ಮಾಡ್ತೀವಿ. ನಾವು ಕೊಡೋದು ರೆಗ್ಯುಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ನೇಮು, ಮತ್ತು ಈ ಥರ ಇದು ಕೊಟ್ಟಿರ್ತೀವಿ ಅಷ್ಟೇ. ಓ, 30,000ಕ್ಕೆ ನೀವೇ ಮಾಡ್ಕೊಡ್ತೀವಿ? ಇದು ನಾವು ಮಾಡಿಕೊಡೋದು ಕಂಪ್ಲೀಟಾಗಿ. ಇದನ್ನು ನಾವೇ ಮಾಡಿಕೊಡ್ತೀವಿ, ಆದರೆ ಆರ್ಡರ್ ಕೊಡಬೇಕು. ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ವೆರಿ ಗುಡ್, ಚೆನ್ನಾಗಿದೆ ಇದು, ವೆರಿ ಗುಡ್, ಚೆನ್ನಾಗಿದೆ. ಅಲ್ಲಿ ನೋಡ್ಬೋದು, ಅವ್ರ ಫ್ಯಾಮಿಲಿ ಫೋಟೋನೇ ಕೊಟ್ಟಿದ್ದಾರೆ. ಬನ್ನಿ, ಡೈಸಿ ಸತ್ತಾಗ್ಬಿಟ್ಟಿದ್ದಾರೆ ನೋಡಿ, ಡೈಸಿ ಪಾಪ. ಕನ್ವರ್ ಇಸ್ ಗಾನ್. ಕನ್ವರ್ ನೋಡಿ ಸತ್ತಾಗ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಇವರು ಎಷ್ಟು ಪ್ಯಾಷನೇಟ್ ನಾಯಿ ಬಗ್ಗೆ ಅಂತಂದರೆ, ಇದು ಗೋಲ್ಡಿ, ಧನ್ಯ, ಸುದೀಪ್, ಸ್ಲೀಪ್ ಇನ್ ಪೀಸ್, ಬಚ್ಚಾ ನೋಡಿ, ಮನೆ ಆರಾಮಾಗಿ ಅಂತ ಪಾಪ ಅವ್ರಿಗೆ ಹಾಕ್ಸ್ಬಿಟ್ಟಿದ್ದಾರೆ ನೋಡಿ. ವಾವ್, ಸೂಪರ್ ನೋಡಿ. ಅಲ್ಲಿ ಮೇಡಮ್ ಅವರು ರೆಕ್ಸ್ ಚೆರಿಯನ್, ಲಾರಾ, ಚೆಲ್ಸಿಯಾ, ಬನ್ನಿ, ಇಲ್ಲ ಚೆನ್ನಾಗಿದೆ, ಚೆಲ್ಸಿಯಾ ಚೆನ್ನಾಗಿದೆ ಸರ್. ಅಲ್ಲಿ ಲೂನಾ ಇದೆ ನೋಡಿ ಸರ್, ಇಲ್ಲಿ ಲೂನಾ ಇದೆಯಲ್ಲ. ಆಮೇಲೆ ನೋಡಿ, ಇಲ್ಲಿ ಬೆಕ್ಕಿನ ಮರಿ, ಈ ಬೆಕ್ಕಿನ ಮರಿ ಹೆಸರು ಮ್ಯಾಂಗೋ ಅಂತ, ಡಿಯರ್ ಮ್ಯಾಂಗೋ. ಅದಕ್ಕೊಂದು ಶೋಕ ಲೆಟ್ರೆ ಬರೆದ್ಬಿಟ್ಟವ್ರು ಅದಕ್ಕೊಂದು ವಿದಾಯ ಪತ್ರ. ಡಿಯರ್ ಮ್ಯಾಂಗೋ, ವಿ ಆಲ್ವೇಸ್ ಥಾಟ್ ದ್ಯಾಟ್ ವಿ ಹ್ಯಾಡ್ ರೆಸ್ಕ್ಯೂಡ್ ಯು, ಬಟ್ ಓನ್ಲಿ ಟು ರಿಯಲೈಸ್ ಬೆಟರ್ ದ್ಯಾಟ್ ಯು ಹ್ಯಾಡ್ ರೆಸ್ಕ್ಯೂಡ್ ಅಸ್. ಓ, ಈ ಬೆಕ್ಕನ್ನು ಅವ್ರು ರೆಸ್ಕ್ಯೂ ಮಾಡಿ ಅಂತ ಅಂದ್ಕೊಂಡಿರುತ್ತೆ, ಅದು ಆ್ಯಕ್ಚುಲಿ ಇದೇ ಅವ್ರು ರೆಸ್ಕ್ಯೂ ಮಾಡಿದೆ ಅಂತ, ಅಂದರೆ ಭಾವನಾತ್ಮಕವಾಗಿ. ಮಾಮ ಆ್ಯಂಡ್ ಪಾಪ ನೋಡಿ, ನಾವು ನಿಮ್ಮ ಓನರ್ಸ್ ಅಂತ ಹಾಕಿಲ್ಲ, ಮಾಮ ಆ್ಯಂಡ್ ಪಾಪ ಅಂತ ಹಾಕಿದ್ದಾರೆ ಅವರು. 2023 ತೀರ್ಕೊಂಡಿದ್ದೆ. ಅವನು ಗೋಲ್ಡಿ ತೀರ್ಕೊಂಡಿದೆ ನೋಡಿ. ಇದು ಸಿಂಡಿ ಸಿಂಗ್. ಅಯ್ಯೋ, ಸಿಂಗ್ ಅಂದ್ಬಿಟ್ರೆ ಅವ್ರ ತಲೆ ಟರ್ಬೋನೇ ಕಟ್ಸ. ಓ, ಕ್ರೇಜಿ ಪೀಪಲ್ ಆಫ್ ದಿಸ್ ಕಂಟ್ರಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇಲ್ಲಿ ಈ ದೇಶದಲ್ಲಿ ಎಂತೆಂತಹ ಪ್ರಾಣಿ ಪ್ರಿಯರಿದ್ದಾರೆ ಅನ್ನೋಕ್ಕೆ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ಇವು ಬಿದ್ದೋಗಿದೆ, ನಾನು ಆಮೇಲೆ ನೀಟಾಗಿ ಹಾಕ್ಕೊಡ್ತೀನಿ. ಲೂನಾ ಅಂತ ಇದು 2020 ಹುಟ್ಟಿ 2022 2 ವರ್ಷ ಬದುಕಿದ್ದಂಥ ಇಲಿ ನೋಡಿ. ಅಂಟಿಲ್ ಇಟ್ ಈಸ್ ಆರ್ ಸ್ಪ್ರಿಂಗ್ ಡೇ ಅಗೈನ್, ವೆಯ್ಟ್ ಫಾರ್ ಮೀ ಮೈ ಲೂನಾ, ಮೈ ಬೆಸ್ಟ್ ಫ್ರೆಂಡ್, ಮೈ ವರ್ಲ್ಡ್ ಆ್ಯಂಡ್ ಮೈ ಲೈಫ್, ವಿ ವಿಲ್ ಮೀಟ್ ಅಗೈನ್. ಅವ್ರು ಫೋಟೋ ತೆಗೆದಿಟ್ಕೊಡೋರು ನೋಡಿ ಸರ್ ಅವರು. ರಾಣಿ, ಬನ್ನಿ, ಯಾರೋ ಅಚ್ಚ ಕನ್ನಡಿಗ ಒಂದು ಕುಟುಂಬ ಇದ್ದಾರೆ, ಬನ್ನಿ ಇಲ್ಲಿ ನೋಡಿ. ಇಲ್ಲಿ ರಾಣಿ ಅಂತ, ಅದು ಪ್ರೀತಿಯ ರಾಣಿ ಪುಟಿ. 16 ವರ್ಷಗಳ ಕಾಲ ಕುಟುಂಬಸ್ಥಳಾಗಿದ್ದ ನಿನ್ನ ಅಗಲಿಕೆಯ ಬಹಳ ನೋವು ತಂದಿದೆ. ನೀನಿರದ ಮನೆಯು ಪುನರಾವಸ್ಥೆಗೆ ಬರುತ್ತಿಲ್ಲ. ನಮ್ಮ ಮನೆಯ ಪುಟ್ಟ ಮಗಳಾದ ನೀನು ಎಂದೆಂದಿಗೂ ನಮ್ಮ ಹೃದಯದಲ್ಲಿರುವೆ. ಇಂತಿ ನಿನ್ನ ಪ್ರೀತಿಯ ನಿನ್ನ ಕುಟುಂಬ. ಯಾರು ಬಾಸ್ ನೀವು? 17 ವರ್ಷ ಬದುಕಿತ್ತು ನೋಡಿ ಅವ್ರ ಮನೇಲಿ. 2005ರಿಂದ 2022 ಏನಾಯ್ತು ಮನೆಗೆ ಪಾಪ. ಅಲ್ಲುಡಿ ಅವರು ಅಲ್ಲುಡಿ ಯಪ್ಪ. ಇಲ್ಲಿ ನೋಡಿ, ನಾಯಿಗೆ ಚೆಲ್ಸಿಯಾ ಇಸ್ ಗಾನ್. ಅವ್ರು ನೋಡಿ, ಎಷ್ಟು ಚೆನ್ನಾಗಿ ಒಂದು ಸಿಮಿಟ್ರಿ ಮಾಡಿಸಿದ್ದಾರೆ ಅವರು. ಬನ್ನಿ, ಇಲ್ಲಿ ಈ ಒಂದು ನಾಯಿಗೆ ಎಂಥ ಹೆಸರು ರೋಡ್ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಇಲ್ಲಿ ಸಿಂಬಾ ಅಂತ ನಾಯಿ ಹೆಸರು, ಆದರೆ ಅದ್ರ ಒರಿಜಿನಲ್ ಹೆಸರು ಗೊತ್ತಾ? ಮುದ್ದು ವಜ್ರ ಅಂತ. ಸಿಂಬಾ ಉರುಫ್ ಮುದ್ದು ವಜ್ರ, ಇದು ಡೈಮಂಡ್. ಡೂಡಲ್, ಚಿನ್ನು, ಟೈಗರ್. ಅಯ್ಯೋ, ನಾಯಿಗೆ ಟೈಗರ್ ಹೆಸರಿಟ್ಬಿಟ್ಟು ಬನ್ನಿ ಇಲ್ಲಿ ನೋಡಿ. ಇಲ್ಲಿ ಟೈಗರ್ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾಯಿಗೆ ಜಾತಿ ಹೆಸರಿಟ್ಬಿಟ್ಟವ್ರೆ, ಜಂಗಲ್ ರೆಡ್ಡಿ ಅಂತ. ಬಹುಶಃ ಇದು ಯಾರೋ ರೆಡ್ಡಿಯವ್ರ ಮನೇಲೇ ಇತ್ತೇನೋ ಇದು. ಡೆತ್ ಲೀವ್ಸ್ ಎ ಹಾರ್ಟ್ ಏಕ್, ನೋ ಒನ್ ಕ್ಯಾನ್ ಹೀಲ್. ಲವ್ ಲೀವ್ಸ್ ಎ ಮೆಮೊರಿ, ನೋ ಒನ್ ಕ್ಯಾನ್ ಸ್ಟೀಲ್. ಜಂಗಲ್ ರೆಡ್ಡಿ. ಅಲ್ಲೊಂದಿದೆ ನಾಯಿ, ಶೈನಿ ಬಂಗಾರ ಅಂತ ಒಂದು ನಾಯಿ ಇದೆ ಇಲ್ಲಿ ಕನ್ನಡದ್ದು. ಚಿನ್ನು ಪಾಪ, ಚಿನ್ನು ಸತ್ತೋಗಿದೆ. ನಂತರ ವಸಂತ್. ಇಷ್ಟು ಪ್ರಾಣಿ ಪ್ರಿಯರಿದ್ದಾರಾ? ಇದ್ದಾರೆ ಸರ್, ತುಂಬಾನೇ ಇದೆ. ಮನೆ ಮಕ್ಕಳು ತರ ನೋಡಿ, ಅಲ್ಲಿ ಯಾರೋ 17 ವರ್ಷ ನಿಮ್ಮ ಜೊತೆಗಿದ್ದೆ, ನೀನು ಈ ಮನೆ ಬಿಟ್ಟೋದಾಗಿಂದ ಈ ಮನೆ ತುಂಬಾ ಜನ ನಾಯಿ ಬೇಕು ಅಂತಾನೆ ಸಾಕಲ್ಲ ಸರ್, ಮನೇಲಿರೋ ಒಬ್ರು ಕುಟುಂಬರು ಅಂತಾನೆ ಸಾಕ್ತಾರೆ. ಹೌದಾ? ಬರಿಯಲ್ಲ ಬಂದಾಗೆಲ್ಲ ತುಂಬಾ ಅಳ್ತಾರೆ, ಅದೆಲ್ಲ ತುಂಬಾ ನೋಡಿದೀವಿ ನಾವು. ಮತ್ತೆ ರೆಗ್ಯುಲರ್ ಆಗಿ ಬಂದು ಪೂಜೆ ಮಾಡೋರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಅಳ್ಳೋರು ಇದ್ದಾರೆ, ಅದರಲ್ಲಿ ತುಂಬಾ ನೋಡಿದೀವಿ ನಾವು. ಎಂತ ಪ್ರೀತಿ ಇರೋ ಜನ ನೋಡಿ. ಗ್ರೇಟ್, ಅವರೆಲ್ಲರಿಗೂ ಒಳ್ಳೇದಾಗ್ಲಿ. ನೋಡಿ, ಅಲ್ಲೊಂದು ನೀವಾಗಲೇ ರೆಡ್ಡಿ ಅಂತ ಸರ್ನೇಮ್ ಇರೋ ನಾಯಿ ನೋಡಿದ್ರಲ್ಲ, ಸಿಂಗ್ ಅಂತ ಒಂದು ಸರ್ನೇಮ್ ಒಂದು ನಾಯಿ ಇದೆ ನೋಡಿ ಇಲ್ಲಿ. ಪಿಂಟು ಸಿಂಗ್ ಯಾರೋ ಸರ್ದಾರ್ಜಿ ಅವ್ರದ್ದು. ಕ್ರೌಲೆ ಪಿಳ್ಳೈ ಯಾರೋ ಕೇಳೋದವ್ರದ್ದು. ಅವ್ರವ್ರ ಸರ್ನೇಮ್ನ ನಾಯಿಗೆ ಇಟ್ಟಿದ್ರೆ ಮನೆ ಕುಟುಂಬದ ಥರನೇ ಅಂತ ಅವ್ರಿಗೆ. ಅಯ್ಯೋ ಸ್ನೇಹಿತರಲ್ಲಿ ಬನ್ನಿಯಲ್ಲಿ ಯಾರೋ ವಿಕ್ಟೋರಿಯನ್ ರಾಣಿ ನಾಯಿ ಇದೆ ಇಲ್ಲಿ. ಸ್ನೇಹಿತರೆ, ಇಲ್ಲಿ ನೀವು ದಯವಿಟ್ಟು ಇದನ್ನು ನೋಡಿ, ಈ ಸಮಾಧಿನ ನೋಡಿ ನೀವು ಸ್ನೇಹಿತರೆ. ಈ ಥರ ಸಮಾಧಿ ನಾನು ಎಲ್ಲಿ ಗೊತ್ತಾ ನೋಡಿದ್ದು,
ನೀವು ಇಲ್ಲಿ ಶೂಲೆ ಸರ್ಕಲ್ಲು ಬ್ರಿಗೇಡ್ ರೋಡ್ ಹತ್ರ ಹೋದರೆ ಅಲ್ಲೊಂದು ಕ್ರಿಶ್ಚಿಯನ್ ಸಿಮಿಟ್ರಿ ಇದೆ. ಅಲ್ಲಿ ಬ್ರಿಟಿಷ್ನವ್ರು ನಮ್ಮನ್ನು ಆಳ್ತಾ ಇದ್ರಲ್ಲ, ಆ ಕಾಲದ ಬ್ರಿಟಿಷ್ ಅಧಿಕಾರಿಗಳು ಅವ್ರ ಹೆಂಡತಿಯರ ಸಮಾಧಿಗಳಿದ್ದಾವೆ. ಅಲ್ಲಿ ಈ ಥರದ್ದು ನೋಡಿದ್ದೆ, ಈ ವಿಕ್ಟೋರಿಯನ್ ಸ್ಟೈಲ್ ಸಿಮಿಟ್ರಿಗಳು. ಇಲ್ಲಿ ನೋಡಿ, ವಿಕ್ಟೋರಿಯನ್ ಇಂಗ್ಲೆಂಡ್ ಸ್ಟೈಲ್ ಸಿಮಿಟ್ರಿ. ಯಾರಿಗೆ? ನಾಯಿಗೆ. ಯಾರು ಗೊತ್ತಾ ಇದು? ನನಗೆ ಬರೀ ಇಂಗ್ಲೀಷ್ ಓದಕ್ಕೆ ಬರೋಲ್ಲ. ರಿಹಾನಾ ಮಿರಿಯಮ್ ಅಂತ ಇದೇ ನಾಯಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈಗ ಯಪ್ಪ, ಇದಕ್ಕೆ ಒಂದು 5 ಲಕ್ಷ ಖರ್ಚು ಬಂದಿರುತ್ತೆ. ಇದೆ ಸರ್, ಎಲ್ಲ ರಿಲಿಜನ್ದು ಅನಿಮಲ್ನ ಪೆಟ್ನ ಬರಿಯಲ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ಹೆಸರು ಅವರು ಸಪ್ರೇಟ್ ಇಟ್ಟಿದ್ದಾರೆ. ನಾವು ಯಾವುದನ್ನು ಸಪ್ರೇಟ್ ಮಾಡ್ಕೊಂಡಿಲ್ಲ. ಹ್ಯೂಮನ್ಸಲ್ಲೇ ಕ್ರಿಶ್ಚಿಯನ್ಸು ಸಪ್ರೇಟು, ಹಿಂದೂಸ್ ಸಪ್ರೇಟು, ಮುಸ್ಲಿಮ್ಸ್ ಸಪ್ರೇಟ್ ಅಂತ ಇದೆ. ಇಲ್ಲಿ ಯಾರು ಬೇಕಾದ್ರೂ ತರ್ಬೋದು, ಎಲ್ಲರಿಗೂ ಈಕ್ವಲ್ ಆಗೇ ಇರುತ್ತೆ. ಅವ್ರು ನೀವು ನೋಡ್ಬೋದು, ಅವ್ರು ಒಂದೊಂದು ಹೆಸರು ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಕ್ರಿಶ್ಚಿಯನ್ ರೆಡ್ಡಿ, ಸಿಂಗು, ನೋಡಿ ಅಲ್ಲಿ ಪಿಳ್ಳೈ, ಆ ಥರ ಡಿಫ್ರೆಂಟ್ ಹೆಸರು ಇರ್ಬೋದು. ಆದರೆ ಅವ್ರ ಅನಿಮಲ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ಅಂದ್ಬಿಟ್ಟು ನಾವು ಇದನ್ನು ಒಂದೇ ಕಾನ್ಸೆಪ್ಟಲ್ಲಿ ಒಂದೇ ಲೆವೆಲಲ್ಲಿ ಮಾಡ್ಕೊಂಡು ಹೋಗಿದ್ದೀವಿ. ಗ್ರೇಟ್. ಈ ನಿಮ್ದು ಇನ್ನೊಂದು ಸಿಮಿಟ್ರಿ ಇದೆ ಜೊತೆಗೆ? ಅದೇ ಸರ್, ಡಿಫ್ರೆಂಟ್ ಲೆವೆಲ್ಸಲ್ಲಿ ಇದೆ. ಇದು ನಮ್ಮದು ಸ್ಪೆಷಲ್ ಸಿಮಿಟ್ರಿ ಅಂತ ಲೆವೆಲ್ 1ಅಲ್ಲಿರೋದು. ಬೇರೆ ಕಡೆ ಇರೋದಲ್ಲ, ಬರೀ ಮಣ್ಣು ಮಾಡಿರೋದು ಆ ಥರ ಇದೆ. ಮಣ್ಣು ಮಾಡಿದ್ದು. ಓಕೆ. ಅದಕ್ಕೂ ದುಡ್ಡು ಕಟ್ಬೇಕಾ? ಹೌದು. ಅದೆಷ್ಟು? ಅದೇ 5,500. ಮತ್ತು 3 ವರ್ಷಕ್ಕೆ ಬೇಕಂದರೆ 20,000. ಅದಕ್ಕೆ ಕಟ್ಟೆ ಬರಲ್ಲ. ಇದು ಇಲ್ಲಿದೆ ನೋಡಿ, ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟು. ಮತ್ತು ಈ ಚಿಕ್ಕ ಕಟ್ಟೆ ಕಟ್ಕೊಡ್ತೀವಿ, ಇಷ್ಟು ದೊಡ್ಡ ಕಟ್ಟೆ ಕಟ್ಕೊಡಲ್ಲ. ಓಕೆ. ಅಲ್ಲಿ ನೋಡಿ, ಅದು ಟಿಲ್ 2038ವರೆಗೂ ಮಾಡ್ಕೊಂಡಿದ್ದಾರೆ. ಅಷ್ಟರವರೆಗೂ ಪೇಮೆಂಟ್ ಮಾಡಿದ್ದಾರೆ ಅವರು. ನೋಡಿ ಸ್ನೇಹಿತರೆ, ಇದು ಯಾರು ಅಂತ ನಾನು ಆಮೇಲೆ ತೋರಿಸ್ತೀನಿ. ಅದನ್ನು ರಿಮೂವ್ ಮಾಡೋಂಗೇ ಇಲ್ಲ ನಾವು. 3 ವರ್ಷಕ್ಕೆ 30,000 ನಿಮ್ಮಲ್ಲಿ. ಬಟ್ ಇವರು ಟಿಲ್ 2038, ಈಗ 2025 ಅಂತ ಇಟ್ಕೊಂಡ್ರೆ ಮುಂದಿನ 13 ವರ್ಷಕ್ಕೆ ಬ್ಲಾಕ್ ಮಾಡಿದ್ದಾರೆ. ಸೊ ದೇ ಪೇಡ್ ಎವ್ರಿಥಿಂಗ್. ಹೌದು. ಬನ್ನಿ, ಯಾವುದು ಗೊತ್ತಾ ಸ್ನೇಹಿತರೆ? ಶಾಕ್ ಆಗ್ತೀರ ನೋಡಿ ಇವರಿಗೆ. ಮಮ್ಮ ಅಂತನ್ನುವ ಒಂದು ಬೆಕ್ಕಿನ ಮರಿಗೆ. ಸ್ಲೀಪ್ ಮೈ ಲಿಟಲ್ ಚೈಲ್ಡ್ ಸ್ಲೀಪ್, ಯು ಆ್ಯಂಡ್ ಬಾಬು ಆರ್ ಟುಗೆದರ್ ಅಗೇನ್. ನವ್ ಯು ಬೋತ್ ಆರ್ ವೇಟಿಂಗ್ ಫಾರ್ ಮಾ. ವೆನ್ ಯು ಮೀಟ್ ಅಗೈನ್ ನೋ ಒನ್ ಕ್ಯಾನ್ ಯುವರ್ ಸಪ್ರೇಟಸ್. ವಿ ವಿಲ್ ಬಿ ಗ್ರೇಟ್. ಸ್ನೇಹಿತರೆ, ಇಲ್ಲೊಂದು ದೊಡ್ಡ ಕಥೆ ಇದೆ ಸ್ನೇಹಿತರೆ. ಇದು ನಾನು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಹೇಳ್ತೀನಿ. ಸ್ಲೀಪ್ ಮೈ ಲಿಟಲ್ ಚೈಲ್ಡ್ ಸ್ಲೀಪ್, ಯು ಆ್ಯಂಡ್ ಬಾಬು ಆರ್ ಟುಗೆದರ್ ಅಗೇನ್. ಅಂದರೆ ಬಹುಶಃ ಮನೆಯಲ್ಲಿ ಬಾಬು ಇವರೇ. ಸ್ನೇಹಿತರೆ, ಎಂಥ ಕಥೆ ಅಂದರೆ ಸ್ನೇಹಿತರೆ, ಅಲ್ಲಿ ನಾನು ಓದಿದ್ನಲ್ಲ, ಸ್ಲೀಪ್ ಮೈ ಲಿಟಲ್ ಚೈಲ್ಡ್ ಸ್ಲೀಪ್, ವಿ ವಿಲ್ ಮೀಟ್ ಅಗೇನ್ ವೆರಿ ಸೂನ್ ಅಂತ ಹಾಕ್ಬಿಟ್ಟು, ಇದು ಬಾಬು ಅಂತ ಬೆಕ್ಕಿನ ಮರಿ. ಇದು ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇದ್ರ ಹೆಸರು ಮಮ್ಮ. ಯು ಆ್ಯಂಡ್ ಬಾಬು ಆರ್ ಟುಗೆದರ್ ಅಗೇನ್. ಅಂದರೆ ಇದು ಮತ್ತು ಇದು ಇದು ಮೊದಲು ಸತ್ತೋಗಿದೆ, ಆಮೇಲೆ ಇದು ಸತ್ತಿದೆ. ಮೊದಲು ಬಾಬು ಸತ್ತಿದ್ದಾರೆ, ಆಮೇಲೆ ಮಮ್ಮ. ಸೊ ನೀವಿಬ್ಬರು ಒಟ್ಟಿಗೆ ಕೂಡಿದ್ದೀರಿ. ಆದರೆ ಅಮ್ಮ ನಿಮ್ಮ ನೋಡೋಕೆ ಸದ್ಯಲ್ಲೇ ಬರ್ತಾಳೆ ಅಂತ ಬರೆದ್ಬಿಟ್ಟವ್ರೆ ಸರ್. ಅಂದರೆ ಬಹುಶಃ ಇವ್ರ ಮನೇಲಿ ಯಾರೂ ಇಲ್ಲ, ಅಥವಾ ಅವ್ರು ಅಷ್ಟು ಹಚ್ಕೊಂಡಿದ್ದಾರೆ ಸರ್. ದೇವ್ರೇ, ಈಗ ಹಳೆ ಸಿನಿಮಾದಲ್ಲಿ ಹೇಳ್ತಾ ಇರ್ತಾರಲ್ಲ, ಏನು ಅಂದರೆ ನೀವು ಹೋಗ್ಬಿಟ್ರಿ ನನ್ನ ಯಾವ ಕರ್ಕೋತೀರಾ ಅಂತ, ಆ ಥರ ಬರ್ಸ್ಬಿಟ್ಟವ್ರೆ. ಭಾವನಾತ್ಮಕ ಲೋಕ. ಇಲ್ಲೊಂದು ನೋಡಿ, ಇಲ್ಲಿ ನೋಟು. ಇದನ್ನು ಅವರೇ ಕೆಚ್ಕೊಂಡು ನಿಮ್ಗೆ ಕೊಡ್ತಾರೆ. ಹೌದು ಸರ್. ಇಲ್ಲ, ನಮ್ಗೆ ಆರ್ಡರ್ ಕೊಟ್ಟರು, ನಮ್ಮದು ವೆಂಡರ್ಸ್ ಇದ್ದಾರೆ, ಅವ್ರ ಹತ್ರನೇ ಇದು ಮಾಡಿಸ್ಕೊಳ್ತೀವಿ ಸರ್. ಅಲ್ಲಿ ನೋಡಿದ್ರಲ್ಲ, ಟಿಲ್ 2038ವರೆಗೂ ಅವ್ರು ರಿಸರ್ವ್ ಮಾಡ್ಕೊಂಡಿರೋದು. ಅದೇ ಥರನೇ ಇಲ್ಲಿ ನೋಡಿ, ಇದು ಲಿಯೋ ಅಂತ ಅವ್ರ ಮನೆದೇ ಇನ್ನೊಂದು ಡಾಗ್ ಇದೆಯಂತೆ. ಅದಕ್ಕೆ ಫಸ್ಟೇ ರಿಸರ್ವ್ ಮಾಡಿದ್ದಾರೆ, ಮುಂದೆನೇ ಬೇಕು ಅಂತ. ಅದಕ್ಕೆ ರಿಸರ್ವ್ಡ್ ಬೋರ್ಡ್. ಈ ಜಾಗನ ನಾವು ಬೇರೆ ಯಾರಿಗೂ ಕೊಡಲ್ಲ, ಅವ್ರು ಆಲ್ರೆಡಿ ರಿಸರ್ವ್ ಮಾಡಿ ಹೋಗಿದ್ದಾರೆ. ಅಂದರೆ ಅವ್ರ ಮನೇಲಿ ನಾಯಿ ಇದೆ, ಬದುಕಿದೆ. ಮೇ ಬಿ ಏಜ್ ಆಗಿರ್ಬೋದು, ಅದ್ರ ಜೊತೆಗೆ ಬಂದಿರ್ಬೋದು. ಅವ್ರಿಗೆ ಗೊತ್ತು ತುಂಬ ಏಜ್ ಇರಲ್ಲ ಅಂತ, ಇಲ್ಲ ಡಾಕ್ಟರ್ಸ್ ಹೇಳಿರ್ತಾರೆ, ಸರಿ ಎಷ್ಟು ದಿವಸ ಇದೆಯೋ ಅಷ್ಟು ದಿವಸ ನೋಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಅದಕ್ಕೆ ಅದಕ್ಕೆ ಮುಂಚೆನೇ ಅವರಿಬ್ಬರು ಜೊತೆಗೆ ಇರಬೇಕು ಅಂತ ರಿಸರ್ವ್ ಮಾಡಿರೋದು ಇದು ಜಾಗ. ಅಯ್ಯೋ, ಯಾರಪ್ಪ ನೀವು, ದೇವ್ರು ನೀವು. ಆಮೇಲೆ ನೋಡಿ, ಇಲ್ಲಿ ಅವ್ರ ಬಿಲೌಡ್ ಡಾಗ್ ಅಂತ ಹಾಕ್ಸಿಲ್ಲ ಅವರು, ಅವ್ರ ಬಿಲೌಡ್ ಸನ್ ಲಿಯೋ. ಆಂಧ್ರದಲ್ಲಿ ತೀರೋಗಿತ್ತು ಸರ್, ಅಲ್ಲಿಂದ ಇಲ್ಲಿ ಆಂಧ್ರದಿಂದ ತಂದವರ ತುಂಬ ಲೊಕೇಶನ್ಸಿಂದ ತರ್ತಾರೆ ಸರ್. ಗೊತ್ತಿರುತ್ತೆ. ಮತ್ತು ಡೈರೆಕ್ಟಾಗಿ ಎಲ್ಲೂ ಮಣ್ಣು ಮಾಡೋಕ್ಕಾಗಲ್ಲ, ಇಲ್ಲೆಲ್ಲ ಬಿಸಾಕೋಕ್ಕಾಗಲ್ಲ ಅಂಥವ್ರೆಲ್ಲ ಹುಡುಕಿ ಈ ಥರ ಸಿಮಿಟ್ರಿ ಇದೆ ಅಂತ ಗೊತ್ತಾದ್ಮೇಲೆ ಅಲ್ಲಿಂದ ತೊಗೊಂಬರ್ತಾರೆ. ಅಯ್ಯೋ ಸ್ನೇಹಿತರಲ್ಲಿ ಬನ್ನಿ, ನಾನು ರೋಚಕವಾದ ಮಾಹಿತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಬ್ಬರು ಗೌಡ್ರು ಸತ್ತೋಗ್ಬಿಟ್ಟವ್ರೆ ನೋಡಿ. ಚಿನ್ಮಯ್ ಗೌಡ್ರು ಪಾಪ ನೋಡಿ, ಚಿನ್ಮಯ್ ಗೌಡ್ರು ಬೆಕ್ಕು ಪಾಪ ಸತ್ತೋಗ್ಬಿಟ್ಟಿದೆ ಸರ್. ಅದೇನು ಸರ್ ಅದು ಅಷ್ಟು ದೊಡ್ಡ ಇದು ಸರ್? ಅದು ಸ್ಟ್ಯಾಚ್ಯೂ ಎಲ್ಲ ಮಾಡಿಸಿ ಅದಕ್ಕೆ ಕವರಿಂಗು ಮಾಡಿದ್ದಾರೆ, ಮಳೆಯಲ್ಲಿ ಇದಾಗಬಾರ್ದು ಅಂತ. ಫುಲ್ ಇದು ಮಾಡಿದ್ದಾರೆ. ಏನು ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಸರ್. ಅವರು ಎಷ್ಟು ಹಚ್ಕೊಂಡಿರ್ತಾರೋ ಅದ್ರ ಮೇಲೆ ಇದು ಮಾಡ್ತಾರೆ. ಸ್ನೇಹಿತರೆ, ನೀವು ನೋಡಿದ್ರೆ ಅದರ ಮೂರ್ತಿ ಕೆತ್ತಿಸಿಟ್ಟಿದ್ರು, ನಾಯಿ ಮೂರ್ತಿ. ಆದರೆ ಇದು ನಾಯಿಯ ಶಿಲ್ಪವನ್ನು ಕೆತ್ತಿಸಿ ಅದು ಆ ಶಿಲ್ಪದ ಮೇಲೂ ಮಳೆನೇ ಬೀಳಬಾರ್ದು ಅಂತ. ಹೌದು. ಗ್ಲಾಸೇ ಹಾಕ್ಬಿಟ್ಟಿದ್ದಾರೆ ನೋಡಿ ಅವರು. ಯಪ್ಪ ದೇವ್ರೆ,
ಇನ್ನು ಅವ್ರು ಮನುಷ್ಯನ ಎಷ್ಟು ಜನ ನೋಡ್ಕೊತಾ ಇರ್ಬೇಕು ಅವರು, ನಾಯಿನೇ ಎಷ್ಟು ಜನ ನೋಡ್ಕೊತವ್ರೆ ಅಂದರೆ. ಈಗ ಎಲ್ಲಿ ಹೊಟ್ರಿ ಸರ್? ಸರ್ ಲಾಸ್ಟ್ ಒಂದು ಎನ್ಕ್ಲೋಜರ್ ಇದೆ, ಅದು ಲಾಸ್ಟ್ ಆರ್ ಅಂತ ಹೇಳಿದ್ನಲ್ಲ, ರಿಲೀಸ್ ಆರ್. ಈ ಕೋತಿಗಳಿಗೆಲ್ಲ ಲಾಸ್ಟ್ ಆರ್ ಅದೇ. ಓಕೆ, ಆ ಎನ್ಕ್ಲೋಜರ್ಗೆ ಹೋಗ್ತಾ ಇದ್ದೀವಿ. ಸೂಪರ್. ಅಂದರೆ ನಾ ಬಿಡುಗಡೆ ಮಾಡೋ ಜಾಗಕ್ಕೆ? ಹೌದು. ಅಲ್ಲಿ ವೆಯ್ಟ್ ಮಾಡಿ ಅಲ್ಲಿ ಅಲ್ಲೂ ರಿಹ್ಯಾಬಿಲಿಟೇಷನ್ ಪ್ರೊಸೆಸ್ ಹೋಗುತ್ತೆ. ಅಲ್ಲಿ ಎಲ್ಲ ಚೆನ್ನಾಗಾದ್ಮೇಲೆ ಅಲ್ಲಿಂದ ರಿಲೀಸ್ ಮಾಡ್ತೀವಿ. ನೋಡಿ ಇನ್ನೊಂದು, ಇದು ಲೆವೆಲ್ 3 ಇದು. ಇಲ್ಲಿ ನಾರ್ಮಲ್ ಬರಿಯಲ್ಲ ಅಂತ ಹೇಳ್ತೀವಲ್ಲ, ಈ 5 ವರ್ಷ 1 ವರ್ಷದ್ದು 2 ವರ್ಷದ್ದು 3 ವರ್ಷದ್ದೆಲ್ಲ ಇರುತ್ತೆ. ಮತ್ತು ಸ್ವಲ್ಪ ಜನ ಇಲ್ಲೂ ಏನು ಮಾಡ್ತಾರೆ, ಫಸ್ಟು 1 ವರ್ಷಕ್ಕೆ ಅಂತ ಮಾಡಿಸ್ಕೊಂಡಿರ್ತಾರೆ. ಮತ್ತು ಸ್ವಲ್ಪ ದಿವಸ ಆದಮೇಲೆ ಮೈಂಡ್ ಚೇಂಜ್ ಮಾಡ್ಕೊಂಡು, ಇಲ್ಲ ಸರ್ ನಾವು 3 ವರ್ಷಕ್ಕೆ ಇಟ್ಕೊಳ್ತೀವಿ, ಇಲ್ಲ 5 ವರ್ಷಕ್ಕೆ ಇಟ್ಕೊಳ್ತೀವಿ ಅನ್ನೋದನ್ನೆಲ್ಲ ಈ ಥರ ಟೂಮ್ ಸ್ಟೋನ್ ಕನ್ಸ್ಟ್ರಕ್ಟ್ ಮಾಡಿ ಇದು ಮಾಡೋದು. ಓಕೆ, ಒಬ್ಬರು ಕವಿತೆ ಬರೆದಿದ್ದಾರೆ, ಅವ್ರ ಮನೆ ನಾಯಿ ತೀರ್ಕೊಂಡಿದ್ದಕ್ಕೆ ಒಂದು ಕವಿತೆ ಬರೆಸಿ ಹಾಕಿದ್ದಾರೆ ಸ್ನೇಹಿತರೆ. ಈ ಲಿಲ್ಲಿಗೆ ಬಗ್ಗೆ ಒಂದು ಕವಿತೆ. ನನ್ನಾಸೆ ಮಲ್ಲಿಗೆ ನೀ ಬಾಡದಿರು, ನನ್ನ ಆಸೆ ಮಲ್ಲಿಗೆ ನೀ ಬಾಡದಿರು, ನಮ್ಮ ಮನೆಯ ದೇವತೆ ನೀವು ಹೋಗದಿರು, ಬಂಗಾರದಂಥ ಗೊಂಬೆಯೇ. ಎಷ್ಟು ಫೀಲ್ ಮಾಡ್ಕೊಂಡಿದ್ದಾರೆ ಏನೋರು ಪಾಪ. ನೀವು ನಾಯಿಗೆ ಸಾಕಿದಿರ ಸರ್? ಸರ್ ನಮ್ಮ ನಾಯಿ ಅಲ್ಲೇ ಇದೆ ಸರ್. ಅಯ್ಯೋ, ನಮ್ಮದು ಪಗ್ಗಿತ್ತು, ಇಲ್ಲೇ ಮಾಡಿದ್ದೀವಿ. ಏನಿದೆ ಸರ್? ಕುಕ್ಕಿ. ನೀವೆಲ್ಲ ಒಂಥರ ಅನಿಮಲ್ ಲವರ್ಸು. ಈ ಭೂಮಿ ಸಮ ಇಲ್ಲ. ಹಾಂ ಸರ್, ಅದು ಲೆವೆಲ್ ಆಗಿದೆ, ಅದಕ್ಕೆ ನಾವು ಒಂದೊಂದು ಲೆವೆಲ್ ಮಾಡ್ಕೊಂಡಿದ್ದೀವಿ. ಬ್ರೆನ್ ಸೋಷಿಯಲೈಸಿಂಗ್ ಹ್ಯಾಬಿಟೆಟ್, ಇದು ಬ್ರೆನ್ ಸಾಮಾಜಿಕ ಆವಾಸ ಸ್ಥಾನ. ಏನು ಸರ್ ಹಂಗಂದ್ರೆ? ಇದು ನಮ್ಮದು ಲಾಸ್ಟ್ ಆರ್ ಸರ್. ನಾನು 4R ಹೇಳಿದ್ನಲ್ಲ, ಅದರಲ್ಲಿ ಲಾಸ್ಟ್ ಆರ್. ಇದು ಕಂಪ್ಲೀಟಾಗಿ ಕೋತಿಗೆ ಮಾತ್ರ, ನಮ್ಮ ಬೋನೆಟ್ ಮಕಾಕ್ಸ್ಗೆ. ಫಸ್ಟು ರೆಸ್ಕ್ಯೂ ಆದಮೇಲೆ ರಿಕವರಿ ಎನ್ಕ್ಲೋಜರ್ ನೋಡಿದ್ರಿ, ಅಲ್ಲಿ ಮೇಲ್ ಇರುತ್ತೆ ಅಂತ ಹೇಳಿದೆ. ಅದಾದಮೇಲೆ ರಿಯಾಬ್ ಎನ್ಕ್ಲೋಜರ್ ನೋಡಿದ್ರಿ. ರಿಯಾಬ್ ಎನ್ಕ್ಲೋಜರಲ್ಲಿ ಫೀಮೇಲ್ಸು ಮತ್ತು ಕೋತಿ ಮರಿಗಳು, ನಾವು ಸಾಕಿರೋ ಕೋತಿ ಮರಿಗಳನ್ನ ಇದು ಮಾಡ್ತೀವಲ್ಲ, ಅಲ್ಲಿಂದ ಏನು ಮಾಡ್ತೀವಿ, ಕೋತಿ ಮರಿನೂ ಫೀಮೇಲ್ಸ್ನು ತೊಗೊಂಬಂದು ಇಲ್ಲಿ ರಿಲೀಸ್ ಮಾಡ್ತೀವಿ. ಯಾಕೆ ಇದು ಬಿಗ್ಗೆಸ್ಟ್ ಎನ್ಕ್ಲೋಜರ್. ಇಲ್ಲಿ ಓಡಾಡೋದು ಜಾಸ್ತಿ, ಮತ್ತು ಇಲ್ಲಿ ಹ್ಯೂಮನ್ ಇಂಟ್ರಾಕ್ಷನ್ಸ್ ತುಂಬ ಕಡಿಮೆ. ಇಲ್ಲಿ ಯಾರೂ ಬರೋಲ್ಲ. ಗ್ರೌಂಡ್ ಸ್ಟಾಫ್ ಬಂದು ಯಾರು ಇದಕ್ಕೆ ವಹಿಸಿದೀವೋ ಅವ್ರು ಬಂದು ಇಲ್ಲಿ ಕ್ಲೀನ್ ಮಾಡ್ತಾರೆ ಮತ್ತು ಅವ್ರು ಫೀಡ್ ಮಾಡ್ತಾರೆ. ಅದು ಬಿಟ್ಟರೆ ಡಾಕ್ಟರ್ಸ್ ಬರ್ತಾರೆ, ಇಲ್ಲ ನಾವು ಬರ್ತೀವಿ. ನಾವು ನೋಡಿ ಅನಿಮಲ್ ಹೆಂಗಿದೆ, ಕಂಡೀಷನ್ ಹೆಂಗಿದೆ, ಎಲ್ಲ ತಿಂತಿದೆ ಅಂತೆಲ್ಲ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಯಾರೂ ಬರೋಲ್ಲ. ಇಂಟರಾಕ್ಷನ್ಸ್ ಫುಲ್ ಕಡಿಮೆ ಮಾಡ್ತೀವಿ. ಅಲ್ಲಿ ಸ್ಟಾರ್ಟಿಂಗ್ ಇಂಟರಾಕ್ಷನ್ಸ್ ಇರುತ್ತೆ, ಯಾಕಂದರೆ ಅವ್ರು ನಮ್ಮ ಜೊತೆ ಹೊಂದ್ಕೋಬೇಕು ಅಂತ. ಲೇಟರ್ ಸ್ಟೇಜಸ್ಸಲ್ಲಿ ಆ ಇಂಟರಾಕ್ಷನ್ಸ್ ಕಡಿಮೆ ಮಾಡಿದ್ರೆ ಮಾತ್ರ ಹ್ಯೂಮನ್ಸಿಂದ ದೂರ ಹೋಗ್ತಾರೆ, ವೈಲ್ಡಿಗೆ ಹೋಗಿ ಸರ್ವೈವ್ ಆಗ್ತಾರೆ. ಇದು ಬಿಗ್ಗೆಸ್ಟ್ ಎನ್ಕ್ಲೋಜರ್. 2 ಕಂಪಾರ್ಟ್ಮೆಂಟ್ ಇದೆ ಸರ್. ಒಂದು ಕಡೆ ಒಂಥರ ಎನ್ರಿಚ್ಮೆಂಟ್, ಇನ್ನೊಂದು ಕಡೆ ಇನ್ನೊಂದು ಥರ ಎನ್ರಿಚ್ಮೆಂಟ್. ಇಲ್ಲಿ ರಿಯಾಬ್ ಎನ್ಕ್ಲೋಜರ್ಸಿಂದ ನಾನು ಫೀಮೇಲ್ ಕೋತಿನೂ ಮತ್ತು ಮರಿಗಳನ್ನ ತೊಗೊಂಬಂದು ಇಲ್ಲಿ ಬಿಡ್ತೀನಿ. ಮೇಲ್ಗೆ ಹಿಂದೆ ಒಂದು ಎನ್ಕ್ಲೋಜರ್ ಇದೆ, ಅದನ್ನು ಓಲ್ಡಿಂಗ್ ಎನ್ಕ್ಲೋಜರ್ ಅಂತ ಕರಿತೀವಿ. ಅದಲ್ಲಿ ಕಾಣಿಸ್ತಿದೆ, ಹಿಂದೆ ಕಾಣಿಸ್ತಿದೆಯಲ್ಲ, ಅದು ಓಲ್ಡಿಂಗ್ ಎನ್ಕ್ಲೋಜರ್. ಅಲ್ಲಿ ಏನು ಮಾಡ್ತೀವಿ, ಮೇಲ್ಸ್ನ ಬಿಡ್ತೀವಿ. ನಾನು ಆವಾಗಲೇ ಹೇಳ್ದಂಗೆ ಆ ಮೆಷಲ್ಲೇ ಅವ್ರ ಇಂಟರಾಕ್ಷನ್ಸ್ ನಡಿಬೇಕು, ಸೋಷಲೈಸ್ ಆಗಬೇಕು. ಅವಾಗವರೆಗೂ ನಾವು ಆ ಮೇಲ್ನ ರಿಲೀಸ್ ಮಾಡಲ್ಲ. ಸೆಂಟ್ರಲ್ಲಿ ಒಂದು ಗೇಟ್, ಚಿಕ್ಕ ಗೇಟ್ ಥರ ಇದೆ. ಒನ್ಸ್ ಅದು ಸೋಷಲೈಸ್ ಆಗ್ತಿದೆ, ಅವ್ರು ಅಲ್ಲಿಂದ ಇಲ್ಲಿ ಅಟ್ಯಾಕ್ ಮಾಡ್ತಿಲ್ಲ ಎಲ್ಲ ಗೊತ್ತಾದ್ಮೇಲೆ, ಅಬ್ಸರ್ವ್ ಮಾಡಿದ್ಮೇಲೆ ಆ ಡೋರ್ನ ನಿಧಾನಕ್ಕೆ ಓಪನ್ ಮಾಡ್ತೀವಿ. ಅಲ್ಲಿಂದ ಕೋತಿ ಈ ಕಡೆ ಬರುತ್ತೆ. ಇವಾಗ ಈ ಗ್ರೂಪ್ ಫುಲ್ಲು ಒಂದಿಗೆ ಆಗೋಯ್ತು. ಗಂಡು ಹೆಣ್ಣು ಮಕ್ಕಳೆಲ್ಲ ಎಲ್ಲ ನಾವೊಂದು ಕೋತಿನ ಗುಂಪು ಮಾಡಿ ರಿಲೀಸ್ ಮಾಡಬೇಕು ಅಂದರೆ ಆ ಗುಂಪಲ್ಲಿ ಆಲ್ಫಾ ಮೇಲ್ ಇರಬೇಕು, ಆಲ್ಫಾ ಫಿಮೇಲ್ ಇರಬೇಕು. ಆಲ್ಫಾ ಮೇಲ್ ಬಂದು ಆ ಗ್ರೂಪ್ನ ಪ್ರೊಟೆಕ್ಟ್ ಮಾಡುತ್ತೆ. ಆಚೆ ರಿಲೀಸ್ ಆದಾಗ ಬೇರೆ ಗ್ರೂಪಿಂದ ಫಸ್ಟ್ ಜಗಳಕ್ಕೆ ನಿಂತ್ಕೊಳ್ಳೋದು ಎಲ್ಲನೂ ಆಲ್ಫಾ ಮೇಲ್. ಆಲ್ಫಾ ಫಿಮೇಲ್ ಬಂದು ಈ ಮರಿಗಳನ್ನೆಲ್ಲ ನೋಡ್ಕೊಳ್ಳೋದು, ಆ ಗ್ರೂಪ್ನ ಕೇರ್ ಮಾಡೋದು, ಪೇರೆಂಟಲ್ ಕೇರ್ ಮಾಡೋದು. ಹುಡುಗ ಮುಂದೆ ನಿಂತ್ಕೋತಾನೆ. ಹೌದು, ಬಂದ್ರು ಅಂತ. ಮೇಲ್ ಕಂಪ್ಲೀಟ್ ಡಾಮಿನೆನ್ಸ್. ಮೇಲ್ ಇರೋದೇ ಅಗ್ರೆಸಿವ್ನೆಸ್ಸು, ತುಂಬ ಡಾಮಿನೆನ್ಸ್ ತೋರಿಸುತ್ತೆ, ಜಗಳಕ್ಕೆ ಫಸ್ಟ್ ಹೋಗಿ ನಿಂತ್ಕೊಳ್ಳುತ್ತೆ. ಈ ಗುಂಪು ಒಂದ್ಸರಿ ರೆಡಿಯಾಗಿದ್ದ ತಕ್ಷಣ ಎಲ್ಲನೂ ಆ ಮೇಲ್ನ ಆ ಫೀಮೇಲ್ನೇ ಫಾಲೋ ಮಾಡ್ತಾರೆ. ಎಷ್ಟು ಚಿಕ್ಕ ಮರಿಯಾಗಿದ್ದರೂ ಆ ಫೀಮೇಲ್ ಜೊತೆನೇ ಇರುತ್ತೆ. ಫೀಮೇಲ್ ಯಾವ ಕಡೆ ಹೋಗುತ್ತೋ ಮರಿಗಳೆಲ್ಲ ಆ ಕಡೆ ಹೋಗುತ್ತೆ, ಫೀಮೇಲು ಮೇಲ್ ಹಿಂದೆನೇ ಹೋಗುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸ್ಟಾರ್ಟಿಂಗ್ ಸ್ಟೇಜು ಫಸ್ಟು ಬಿಟ್ಟಾಗ ಈ ಎನ್ಕ್ಲೋಜರ್ ಮಾತ್ರ ಇರುತ್ತೆ. ಈ ಎನ್ಕ್ಲೋಜರಲ್ಲಿ ಫುಲ್ಲು ಸೆಟಪ್ ಮಾಡಿರ್ತೀವಿ, ನೋಡಬೇಕು, ಎಲ್ಲನೂ ಕಿತ್ತಾಕ್ಬಿಡ್ತಾರೆ. ಆವಾಗವಾಗ ಇದನ್ನು ಎನ್ರಿಚ್ಮೆಂಟ್ ಮಾಡ್ತಾನೆ ಇರಬೇಕು. ನೀವು ನೋಡ್ಬೋದು ಅಲ್ಲಿ ಸ್ವಿಂಗು, ಆ ಕಡೆ ಒಂದು ಹಾಕಿದ್ದೀವಿ, ಈ ಕಡೆ ಲ್ಯಾಡರ್ ರೆಡಿ ಮಾಡಿದ್ದೀವಿ. ಇದೆಲ್ಲ ಅವ್ರ ಬಾಡಿ ಎಕ್ಸಸೈಸು. ಈ ಕ್ಯಾಪ್ಟಿವ್ ಸ್ಟ್ರೆಸ್ನ ಹೋಗ್ಸೋದಕ್ಕೆ ಅವ್ರ ಎನ್ರಿಚ್ಮೆಂಟ್ ಅಂತ ಮಾಡೋದು ನಾವು. ಈ ಕ್ಯಾಪ್ಟಿವಿಟಿ ಇದೀನಿ ಅಂತ ಮಾಡಬಾರ್ದು, ಯಾವಾಗಲೂ ಆಟ ಆಡ್ತಿರ್ಬೇಕು, ಜಂಪ್ ಆಗಬೇಕು. ಕೋತಿಗಳಿದಾವ? ಇದೆ, ಕೋತಿಗಳಿದೆ, ನಿಮ್ಗೆ ಕಾಣಿಸುತ್ತೆ ನೋಡಿ ಇಲ್ಲಿ. ಈಗ ನಾವು ಒಳಗಡೆ ಹೋಗಿಲ್ಲ. ಇಲ್ಲ ಸರ್, ಇಲ್ಲಿ ಯಾರನ್ನು ಅಲೋನು ಮಾಡಲ್ಲ, ಇಂಟರಾಕ್ಟು ಮಾಡಲ್ಲ. ಓಕೆ ಓಕೆ. ನೆಕ್ಸ್ಟ್ ಫಸ್ಟ್ ಸ್ಟೇಜ್ ಇಲ್ಲೇ ಇರುತ್ತೆ. ಇಲ್ಲಿಂದ ನಾವೇನು ಮಾಡ್ತೀವಿ ಅಂದರೆ ಸಪ್ರೇಟ್ ಒಂದು ಟನಲ್ ಇದೆ, ಬನ್ನಿ. ಈ ಎನ್ಕ್ಲೋಜರ್ಗೂ ಕಂಪ್ಲೀಟ್ ಮೆಶ್ ಇಲ್ಲ, ಈ ಶೀಟ್ ಹಾಕಿದ್ದೀವಿ. ಇಂಟರಾಕ್ಷನೇ ಇರಲ್ಲ. ಈ ಎನ್ಕ್ಲೋಜರ್ನ ಅವ್ರು ನೋಡೋದೇ ಇಲ್ಲ ಈ ಕಡೆ ಮೂವ್ ಆಗೋವರೆಗೂ. ಇಲ್ಲಿ ನಮಗೆ ಟ್ರ್ಯಾಪ್ ಟನಲ್ ಅಂತ ಇದೆ. ನಾವು ಕೋತಿಗಳನ್ನ ಕ್ಯಾಚ್ ಮಾಡೋಕ್ಕಾಗಲ್ಲ, ಕೋತಿಗಳನ್ನ ಹೋಗಿ ಡೈರೆಕ್ಟಾಗಿ ಹಿಡಿಯೋಕ್ಕಾಗಲ್ಲ, ಟ್ರ್ಯಾಪ್ ಮಾಡಬೇಕಾಗುತ್ತೆ. ಕೋತಿನ ಟ್ರ್ಯಾಪ್ ಮಾಡಿಲ್ಲ ಅಂದರೆ ಹಿಡಿಯೋದು ಕಷ್ಟ. ಈ ಎನ್ಕ್ಲೋಜರ್ ನೋಡಿ ಎಷ್ಟು ದೊಡ್ಡದಿದೆ,
ಈ ಎನ್ಕ್ಲೋಸರ್ ನಾನು ಕೋತಿ ಹಿಡಿಬೇಕು ಅಂದರೆ ಎಲ್ಲ ಕಡೆ ಜಂಪ್ ಹೊಡಿಬೇಕು. ನಾನೇನು ಸ್ಪೈಡರ್ ಮ್ಯಾನ್ ಅಲ್ಲ, ಜಂಪ್ ಹೊಡೆದು ಇಲ್ಲ ವೆಬ್ ಬಿಟ್ಟು ಹಿಡಿಯೋದಕ್ಕೆ. ಹತ್ತಿ ಹಿಡಿಯೋದು ಎಲ್ಲ ಕಷ್ಟ. ಮೇಲಿಂದ ಕೆಳಗೆ ಬಿದ್ದರೆ ನಮಗೂ ಇಂಜುರೀಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಈ ಟ್ರ್ಯಾಪ್ ಟನಲ್ ಇದೆ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ಗೇಟ್ ಇದೆ. ಈ ಗೇಟ್ನ ಓಪನ್ ಮಾಡ್ತೀವಿ. ಇನಿಷಿಯಲಿ ಇಲ್ಲಿ ಮಾತ್ರ ಫೀಡ್ ಮಾಡ್ತೀವಿ, ಲೇಟರ್ ಸ್ಟೇಜಸ್ ಏನು ಮಾಡ್ತೀವಿ ಈ ಕಡೆ ಫೀಡ್ ಮಾಡ್ತೀವಿ. ಈ ಎನ್ಕ್ಲೋಸರಲ್ಲಿ ಅನಿಮಲ್ಸ್ ಏನಾಗ್ಬಿಟ್ಟಿರುತ್ತೆ, ಡೈಲಿ ಟೈಮ್ ಫೀಡ್ ಬರ್ತಿತ್ತಲ್ಲ, ಇವಾಗ ಬರ್ತಿಲ್ಲ. ಆದರೆ ಫೀಡ್ ಸ್ಮೆಲ್ ಬರ್ತಿದೆ, ಫುಡ್ ಸ್ಮೆಲ್ ಬರ್ತಿದೆ. ಈ ಮೇಲ್ ಏನು ಮಾಡುತ್ತೆ, ಫುಡ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಏನು ಮಾಡುತ್ತೆ, ಫುಡ್ ಸ್ಮೆಲ್ ಗೊತ್ತಾಗಿದ ತಕ್ಷಣ ಈ ಕಡೆ ಬರೋಕ್ಕೆ, ಓಕೆ ಈ ಕಡೆ ಏನೋ ಇದೆ, ಈ ಕಡೆ ಸ್ಮೆಲ್ ಬರ್ತಿದೆ ಅಂತ ಬರುತ್ತೆ. ನಾವು ಆ ಟೈಮಲ್ಲಿ ಈ ಕೇಜ್ನ ಓಪನ್ ಮಾಡ್ತೀವಿ. ಎಲ್ಲನೂ ಇಲ್ಲಿ ಬಂದುಬಿಡುತ್ತೆ, ಕೇಜ್ ಒಳಗೆ ಬಂದುಬಿಡುತ್ತೆ. ಇಲ್ಲಿ ಈ ಡೋರ್ ಓಪನ್ ಆಗಿರಲ್ಲ. ಇವಾಗ ಅವ್ರಿಗೆ ಹೊಟ್ಟೆ ಹಸಿ ಅಂದರೆ ಏನು ಅಂತ ಗೊತ್ತಾಗಬೇಕು. ಫೊರೇಜಿಂಗ್ ಬಿಹೇವಿಯರ್, ಆಚೆ ಹೋಗಿ ಊಟ ಹುಡುಕೋ ಬಿಹೇವಿಯರ್ನ ಇದು ಮಾಡಬೇಕು. ಆ ಬಿಹೇವಿಯರ್ನ ನಾವು ಟ್ರಿಗರ್ ಮಾಡ್ತೀವಿ. ಒನ್ಸ್ ಟ್ರಿಗರ್ ಆಗಿದ ತಕ್ಷಣ ಈ ಎನ್ಕ್ಲೋಸರ್ನ ಓಪನ್ ಮಾಡ್ತೀವಿ. ಒಂದು ಮೇಲ್ ಕೋತಿ ಊಟ ಹುಡ್ಕೊಂಡು ಈ ಕಡೆ ಬಂದುಬಿಡ್ತು, ಇಲ್ಲ ಮರಿನೇ ಊಟ ಹುಡ್ಕೊಂಡು ಈ ಕಡೆ ಬಂದುಬಿಡ್ತು ಅಂದರೆ ಆ ಗುಂಪು ಅದನ್ನು ಫಾಲೋ ಮಾಡ್ಕೊಂಡು ಊಟಕ್ಕೆ ಈ ಕಡೆ ಬಂದುಬಿಡುತ್ತೆ. ಆವಾಗ ಈ ಡೋರ್ನ ಲಾಕ್ ಮಾಡಿಬಿಡ್ತೀವಿ. ಇವಾಗ ಈ ಎನ್ಕ್ಲೋಸರ್ ನೋಡಿ, ಈ ಎನ್ಕ್ಲೋಸರ್ ಸೆಟಪ್ಪೇ ಬೇರೆ ಥರ ಇದೆ. ರೋಪ್ಸ್ ಎಲ್ಲ ಯೂಸ್ ಮಾಡಿಲ್ಲ, ಮರದ ಬೇರೆ ಯೂಸ್ ಮಾಡಿದ್ದೀವಿ, ಮರದ ರೆಂಬೆ ಎಲ್ಲ ಯೂಸ್ ಮಾಡಿದ್ದೀವಿ. ಕಂಪ್ಲೀಟು ವೈಲ್ಡ್ ಸೆಟಪ್ ಥರ. ಇಲ್ಲೇನಾಗುತ್ತೆ, ಇಲ್ಲಿ ಈ ಎನ್ಕ್ಲೋಸರ್ನ ಎಕ್ಸ್ಪ್ಲೋರ್ ಮಾಡಿ ಈ ಎನ್ಕ್ಲೋಸರ್ಗೆ ಅಡಾಪ್ಟ್ ಆದಮೇಲೆ ಸ್ವಲ್ಪ ದಿವಸ ಆದಮೇಲೆ ಆಲ್ಟರ್ನೇಟ್, ಆ ಕಡೆ ಒಂದು ದಿವಸ ಊಟ, ಈ ಕಡೆ ಒಂದು ದಿವಸ ಊಟ, ಆ ಕಡೆ ಒಂದು ದಿವಸ ಊಟ, ಈ ಕಡೆ ಒಂದು ದಿವಸ ಊಟ. ಆವಾಗ ಅವರು ಮೂಮೆಂಟ್ ಅಲ್ಲೇ ಇರ್ತಾರೆ ಯಾವಾಗಲೂ. ಆವಾಗ ಈ ಟನಲ್ನ ಅವರು ಮರ್ತೋಗ್ಬಿಡ್ತಾರೆ. ಹೀಗೆ ಇವಾಗ ಅದು ಬರೀ ಪಾತ್, ಅವ್ರ ಟನಲ್ ಅಂತ ಗೊತ್ತಿಲ್ಲ. ಯಾಕಂದರೆ ಇದು ಟ್ರ್ಯಾಪ್ ಟನಲ್. ನಾವು ರಿಲೀಸ್ ಟೈಮಲ್ಲಿ ವೆಟರ್ನರಿಯನ್ನು ನಾವೆಲ್ಲ ಬಂದು ಓಕೆ ಈ ಗ್ರೂಪು ಚೆನ್ನಾಗಿದೆ, ಯಾರೂ ವೀಕ್ ಆಗಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ಮೇಲ್ ಮತ್ತು ಫೀಮೇಲ್ ಜಗಳ ಆಗ್ತಿಲ್ಲ, ಮೇಲ್ ಮರಿಗಳನ್ನೆಲ್ಲ ಕಚ್ತಿಲ್ಲ ಅಂತ ಗೊತ್ತಾದಮೇಲೆ ಏನು ಮಾಡ್ತೀವಿ ಅಂದರೆ ಈ ಕೇಜ್ ಒಳಗೆ ಫುಡ್ ಹಾಕ್ಬಿಡ್ತೀವಿ. ಮತ್ತು ಇವ್ರನ್ನ ಟ್ರ್ಯಾಪ್ ಮಾಡೋದು ಕಷ್ಟನೇ. ಒಂದೊಂದು ಟೈಮ್ 2 days ಆಗಿಬಿಡುತ್ತೆ, 3 days ಆಗಿಬಿಡುತ್ತೆ ಎಲ್ಲ ಒಟ್ಟಿಗೆ ಬರೋಕ್ಕೆ. ಯಾಕಂದರೆ ಆ ಗುಂಪನ್ನೇ ರಿಲೀಸ್ ಮಾಡಬೇಕಲ್ಲ, ಒಂದೊಂದಾಗಿ ರಿಲೀಸ್ ಮಾಡೋಕ್ಕಾಗಲ್ಲ. ಮತ್ತು ತುಂಬ ಇಂಟೆಲಿಜೆಂಟ್. ನಾವು ಇಲ್ಲಿ ಟ್ರ್ಯಾಪ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಫುಲ್ ಕ್ಯಾಮೋಫ್ಲೇಜ್ ಮಾಡಿ ಇಲ್ಲಿ ಹೈಡ್ ಮಾಡಿರ್ತೀವಿ. ಒಬ್ಬರು ಅಲ್ಲಿ ಕೂತಿರ್ತಾರೆ. ಕೋತಿ ಬಂದಿದ ತಕ್ಷಣವೇ ನಾವು ಇದು ಡೋರ್ನ ಕ್ಲೋಸ್ ಮಾಡ್ತೀವಿ. ಆದರೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಬಂದು ಕೂತ್ಕೊಳ್ತಾರೆ. ಆಮೇಲೆ ಇಲ್ಲಿ ಯಾರೋ ಕೂತಿದ್ದಾರೆ ಒಳಗೆ ಹೋಗ್ಬೇಡಿ ಅಂತ ಸಿಗ್ನಲ್ ಕೊಡ್ತಾರೆ. ಆ ಥರ ಎಲ್ಲ ಸಿಗ್ನಲ್ ನಡೆಯುತ್ತೆ. ಆ ಥರ ಎಲ್ಲ ಟ್ರ್ಯಾಪ್ ಮಾಡ್ಬೇಕಾದ್ರೆ ನಾವು ನೋಡಿದ್ದೀವಿ. ಹೌದು. ಓಹೋ. ಅದಾದಮೇಲೆ ಇಲ್ಲಿ ಟ್ರ್ಯಾಪ್ ಮಾಡಿ ಇದು ವೀಲೆಲ್ಲ ಇದೆ, ಕಂಪ್ಲೀಟ್ ಟನಲ್ನೇ ಟ್ರಕ್ಗೆ ಹಾಕಿ ಟ್ರಕ್ ಜೊತೆಗೆ ತೊಗೊಂಡೋಗ್ತೀವಿ. ನಾವು ಫಸ್ಟೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿಬಿಡ್ತೀವಿ, ಇಷ್ಟು ಕೋತಿಗಳಿದೆ, ಇಷ್ಟು ಫೀಮೇಲ್ಸ್ ಇದೆ, ಇಷ್ಟು ಮೇಲ್ಸ್ ಇದೆ, ಇದೆಲ್ಲನೂ ಒಟ್ಟಿಗೆ ಬಿಡಬೇಕೀಗ, ಎಲ್ಲ ರೆಡಿಯಾಗಿದೆ ಅಂತ ಡಾಕ್ಟರ್ ಸರ್ಟಿಫೈ ಮಾಡಿ ಒಂದು ಲೆಟರ್ ಮಾಡಿ ರಿಪೋರ್ಟ್ ಮಾಡಿ ಅವ್ರು ಕಳಿಸ್ಮೇಲೆ ಅವರು ಓಕೆ ರಿಲೀಸ್ ಮಾಡೋಣ ಅಂತ ಹೇಳಿದಾಗ ನಾವು ಹೇಳ್ಬಿಡ್ತೀವಿ, ಸರ್ 2 ದಿವಸ ಆಗುತ್ತೆ, ಇಲ್ಲ ಇಡಿದ್ರೆ ಇವತ್ತೇ ಬಂದು ರಿಲೀಸ್ ಮಾಡ್ತೀವಿ, ಇಲ್ಲ 2-3 days ಆಗುತ್ತೆ, ಟ್ರ್ಯಾಪ್ ಮಾಡಿ ರಿಲೀಸ್ ಮಾಡ್ತೀವಿ. ಇದನ್ನು ಹಂಗೆ ಟ್ರಕ್ ಜೊತೆಗೆ ತೊಗೊಂಡೋಗಿ ರಿಲೀಸ್ ಮಾಡಿಬಿಡ್ತೀವಿ. ಎಲ್ಲಿ ಬಿಡ್ತೀರಾ? ಬಂಡೀಪುರ ನಾಗರೋಳೇನಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲೊಕೇಶನ್ ಹೇಳಬೇಕು ಸರ್, ಆ ಲೊಕೇಶನ್ ನಮಗೂ ಗೊತ್ತಿರಲ್ಲ. ಹಾಗವು ಸಹಜವಾಗಿ ನ್ಯಾಚುರಲ್ ಆಗಿ ಬದುಕ್ತವೆ. ಮತ್ತು ಈ ಆಲ್ಟರ್ನೇಟ್ ಚೇಂಜ್ ಆಗ್ತಿರುತ್ತಲ್ಲ, ನಮಗೆ ಈ ಟ್ರೂಪ್ ರೆಡಿ ಇದೆ, ರಿಲೀಸ್ ಆಗ್ತಿದೆ ಅಂತ ಗೊತ್ತಾದಾಗ 1 time ಫೀಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಡೈಲಿ 2 time ಆಗೋದು 1 time ಮಾಡ್ಕೊಳ್ಳೋಕೆ ಸ್ಟಾರ್ಟ್. ಹಸಿವಿರಬೇಕು, ಆಚೆ ಹುಡ್ಕೋಕೆ ಗೊತ್ತಿರಬೇಕು, ಮತ್ತು ಆಚೆ ರೆಗ್ಯುಲರಾಗಿ ಊಟ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಇಲ್ಲ. ಆದ್ದರಿಂದ ಹಸುವಲ್ಲಿ ಇರಬೇಕು ಅವು. ವಾ, ಎಂಥ ಒಳ್ಳೆ ಸಹಜವಾಗಿ ತರಬೇತಿ ಕೊಡುವಂಥ ತಂತ್ರ ಇದು ಸರ್. ಈಗ ಒಂದು ತಿಂಗಳಿಗೆ 25 ಲಕ್ಷಕ್ಕೂ ಹೆಚ್ಚು ಖರ್ಚು ಬರುತ್ತೆ ದುಡ್ಡು ಅಂತಂದ್ರೆ, ಸೊ ಹೇಗೆ ನಿರ್ವಹಿಸ್ತಿದ್ದೀರಿ ಇದು ಸರ್? ಒಂದು ಮೇಯ್ನು ನಮ್ಮ ಸಿಮಿಟ್ರಿ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್, ಅದು ಬಿಟ್ಟರೆ CSR ಆಕ್ಟಿವಿಟೀಸ್ ಫಂಡಿಂಗ್ಸ್ ಎಲ್ಲ ಇದೆ. ಅದು ಬಿಟ್ಟರೆ ನಮ್ಮದು ರೆಸ್ಕ್ಯೂ ಡೊನೇಷನ್ಸ್ ಬರುತ್ತೆ. ರೆಸ್ಕ್ಯೂಗೆ ನಾವು ಚಾರ್ಜ್ ಮಾಡಲ್ಲ, ಕಂಪ್ಲೀಟ್ ಫ್ರೀನೇ. ಅದಕ್ಕೆ ಡೊನೇಷನ್ಸ್ ಕೇಳ್ತೀವಿ, ಅವ್ರು ಡೊನೇಷನ್ ಏನಾದ್ರು ಕೊಟ್ಟರೆ ತೊಗೋಬೋದು. ಅದು ಬಿಟ್ಟರೆ ನಮ್ಮದು ಇನ್ನೊಂದು ಪ್ಯಾಸಿವ್ ಅಡಾಪ್ಷನ್ ಅಂತಲೂ ಇದೆ ಸರ್. ಅದರಲ್ಲಿ ಏನು ಅಂದರೆ, ಇದೆಲ್ಲ ಇಂಡಿಯನ್ ವೈಲ್ಡ್ ಲೈಫ್ ಆಗಿರೋದ್ರೆ ನೀವು ಮನೇಲಿ ಸಾಕಾಗಲ್ಲ, ನಿಮಗೆ ನಾವು ಮನೆಗೆ ಕೊಡಲ್ಲ. ಅಡಾಪ್ಷನ್ ಅಂದರೆ ನೀವು ಅಮೌಂಟ್ ಪೇ ಮಾಡ್ಬೋದು, ಅದಕ್ಕೆ ನಾವು ಇಲ್ಲೇ ನೋಡ್ಕೊಳ್ತೀವಿ. ಅದಕ್ಕೆ ಮೆಡಿಕೇಶನ್ಸಿಂದ ಫುಡ್ಡಿಂದ ಎಲ್ಲನೂ ನಾವು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಫೀಡ್ ಮಾಡೋದು ಎಲ್ಲನೂ ನೋಡ್ಕೊಳ್ತೀವಿ. ಅದನ್ನು ಪ್ಯಾಸಿವ್ ಅಡಾಪ್ಷನ್ ಅಂತ ಒಂದು ಮಾಡ್ಕೊಂಡಿದ್ದೀವಿ. ನಮ್ಮ ವೆಬ್ಸೈಟ್ಸಲ್ಲಿ ಇರುತ್ತೆ, ನೀವು ಅದಕ್ಕೆ ಹೋಗಿ ಯಾವ ಅನಿಮಲ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಕೋತಿ ಬೇಕಂದ್ರೆ ಕೋತಿ, ಹಾವು, ಗಿಣಿ ಎಲ್ಲನೂ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದೀವಿ. ಅದನ್ನು ಚೂಸ್ ಮಾಡಿ ಅದಕ್ಕೆ ತಕ್ಕಂಗೆ ನೀವು ಪೇಮೆಂಟ್ ಮಾಡ್ಬೋದು. ನೀವು ಎಷ್ಟು ಬೇಕಾದರೂ ಮಾಡ್ಬೋದು. ನಮ್ಮದು ಸಪ್ರೇಟ್ ಚಾರ್ಜಸ್ ಇದೆ, 300 ಇದೆ, 400 ಇದೆ. ನಮ್ಮದು ಎಲ್ಲನೂ ವೀಕ್ಲಿ ಬೇಸಿಸ್. ಇದು ರೆಸ್ಕ್ಯೂ ಸೆಂಟರ್ ಆಗಿರೋದ್ರಿಂದ ಯಾವ ಅನಿಮಲ್ಲು ಇಲ್ಲಿ ಪರ್ಮನೆಂಟ್ ಅಲ್ಲ. ನೀವು ಅಡಾಪ್ಟ್ ಮಾಡ್ಕೊಂಡಿರ್ತೀರಾ, ನೀವು 1 ತಿಂಗಳಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ನಾನು ಆ ಅನಿಮಲ್ನ 1 ತಿಂಗಳು ಇಟ್ಕೊಳ್ಳೋಕ್ಕಾಗಲ್ಲ. ಅದು ರಿಲೀಸ್ ಆಗಬೇಕಂದ್ರೆ ರಿಲೀಸ್ ಆಗಿಬಿಡುತ್ತೆ. ಆ ಅಮೌಂಟ್ನ ನಾವು ಹೋಲ್ಸೇಲಾಗಿ ಬೇರೆ ಅನಿಮಲ್ಸ್ಗೆ ಯೂಸ್ ಮಾಡ್ಕೊಳ್ತೀವಿ. ಆದರೆ ಒಬ್ಬೊಬ್ಬರಿಗೆ ಬರೀ ಹಾವನ್ನ ಮಾತ್ರ ಅಡಾಪ್ಟ್ ಮಾಡಬೇಕಂತ ಇರುತ್ತೆ. ಅದರಿಂದ ಈ ಥರ ಪ್ಯಾಸಿವ್ ಅಡಾಪ್ಷನ್ ಮಾಡ್ಕೊಂಡಿದ್ದೀವಿ ವೀಕ್ಲಿ ಬೇಸಿಸ್. ಓಕೆ, ಗುಡ್. ಸೊ ಆಮೇಲೆ ಇಲ್ಲಿಗೆ ಯಾರಾದರೂ ಕೆಲಸ ಮಾಡಕ್ಕೆ ಬರ್ತೀನಿ ಅಂದರೆ ಹೇಗೆ, ಅಥವಾ ನಿಮ್ಮ ಜೊತೆ ಸೇರ್ಕೋಬೋದಾ? ಸರ್ ಸೇರ್ಕೋಬೋದು, ಕೆಲಸ ಮಾಡಕ್ಕೆ ಬರೋಂಗಿದ್ರೆ ಬರ್ಕೋಬೋದು. ಮತ್ತು ಅದಕ್ಕೆ ಮುಂಚೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ನಮ್ಮದ್ರಲ್ಲಿ ಈ ಕಾಲೇಜ್ ಸ್ಟೂಡೆಂಟ್ಸ್ಗೆ
ಅವ್ರಿಗೆಲ್ಲ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಇದೆ. ಇಂಟರ್ನ್ಶಿಪ್ ಮಾಡ್ಬೋದು, ಇಲ್ಲಿ ಬಂದು ನಾವು ಏನು ಮಾಡ್ತಿದ್ದೀವಿ ಅಂತ ಕಲಿಬೋದು. ನಮಗೆ ಅನಿಮಲ್ಸ್ ಫೀಡಿಂಗ್ಗೆ ಇಲ್ಲ ಅನಿಮಲ್ಗೆ ಎನ್ರಿಚ್ಮೆಂಟ್ ಮಾಡಬೇಕು, ಎನ್ಕ್ಲೋಸರ್ ರೆಡಿ ಮಾಡಬೇಕು, ಅದಂಥರ ಇರುತ್ತಲ್ಲ, ಅದಕ್ಕೆಲ್ಲ ಬಂದು ಹೆಲ್ಪ್ ಮಾಡ್ಬೋದು. ಮತ್ತು ವಾಲಂಟಿಯರಿಗೂ ಆಗಿ ಬರ್ಬೋದು. ವಾಲಂಟಿಯರಿಂಗ್ ಆ್ಯಕ್ಟಿವಿಟೀಸು ಇದೆ. ನೀವು ಫ್ರೀ ಆಗಿದ್ದ ಟೈಮಲ್ಲೆಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಬಂದು ಕೆಲಸ ಮಾಡ್ಬೋದು ಸರ್. ವೆರಿ ಗುಡ್, ವೆರಿ ಗುಡ್. ಸೊ ಹಾಗಾಗಿ ಬನ್ನಿ. ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ನನಗನ್ನಿಸ್ತಿರೋದು ಏನು ಗೊತ್ತಾ, ಇಲ್ಲಿ ಬರ್ತಿರುವಂಥ ಅನೇಕ ವನ್ಯಜೀವಿ ಪ್ರಾಣಿಗಳು, ವೈಲ್ಡ್ ಲೈಫ್ ಅನಿಮಲ್ಸ್ ಇದಾವಲ್ಲ, ಇವುಗಳು ತೊಂದರೆ ಅನುಭವಿಸ್ತಾ ಇರೋದು ಮಾನವನ ಹಸ್ತಕ್ಷೇಪದಿಂದ. ಮನುಷ್ಯ ಅವರ ಜೀವನದಲ್ಲಿ ಎಂಟ್ರಿ ಆಗ್ತಿರೋದ್ರಿಂದ ಸ್ನೇಹಿತರೆ, ಅದು ಎಲೆಕ್ಟ್ರಿಕ್ ವೈರ್ ಆಗ್ಬೋದು, ಅಥವಾ ಮನೆಗಳಲ್ಲಿ ತಂದು ಸಾಕುವ ಚಟ ಆಗ್ಬೋದು, ಅಥವಾ ಸುಮ್ಮನೆ ಏನೋ ಒಬ್ಬರಿಗೆ ಫೀಡ್ಗೆ. ಈಗ ನಾವು ಹೋಗ್ತೀವಿ ಎಷ್ಟೋ ಕಡೆ, ಈ ಯಾವುದೋ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ, ನಾವೇನೋ ದೊಡ್ಡ ಬುದ್ಧಿವಂತರು ತುಂಬ ದುಡ್ಡಿನ ದಾನ ಧರ್ಮ ಮಾಡ್ತೀವಿ ಅಂತ ಕೋತಿಗಳಿಗೆ ಬಾಳೆಹಣ್ಣು ಕೊಡುವಂಥ ಕೆಟ್ಟ ಕೆಲಸ ಎಲ್ಲ ಮಾಡ್ತೀವಿ. ಅದು ಮಾಡಬಾರ್ದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೋರ್ಡ್ ಹಾಕಿರುತ್ತೆ, ಡು ನಾಟ್ ಫೀಡ್ ಮಂಕೀಸ್ ಅಂತೆಲ್ಲ ಹಾಕಿರುತ್ತೆ. ಅಲ್ಲಿ ಇಳಿದ್ಬಿಟ್ಟು ಫೋಟೋ ತೆಕ್ಕೊಳ್ಳಿ ಇಂಥವೆಲ್ಲ ಕುಕೃತಿಗಳನ್ನು ನಾವು ಮಾಡ್ತೀವಿ. ಇವ್ಯಾವು ಮಾಡಬಾರ್ದು. ಅಂದರೆ ವೈಲ್ಡ್ ಲೈಫ್ನ ನಾವು ಗೌರವಿಸಬೇಕು. ನಾವು ಹೇಗೆ ನಮ್ಮ ಮನೆಗೆ ಅಥವಾ ನಮ್ಮ ಜಾಗಕ್ಕೆ ಇನ್ನೊಬ್ಬರು ಬರಬಾರ್ದು ಅಂತ ನಿರೀಕ್ಷೆ ಮಾಡ್ತೀವಿ, ನಾವು ಅವುಗಳ ವಾಸಸ್ಥಾನ, ಅವುಗಳ ಬದುಕು, ಅವುಗಳ ಸಹಜ ಪ್ರಕ್ರಿಯೆಯನ್ನು ಕಿತ್ಕೋಬಾರ್ದು. ಅಷ್ಟು ಮಾಡಿದ್ರೆ ಬಹುಶಃ ಇವ್ರ ಕೆಲಸ ಕಮ್ಮಿ ಆಗುತ್ತೆ, ಇವ್ರ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಇಲ್ಲಿಗಿರೋರು ಪೀಪಲ್ ಫಾರ್ ಅನಿಮಲ್, ಇವರ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆಮೇಲೆ ಇವುಗಳ ಬದುಕು ಸಹಜವಾಗಿರುತ್ತೆ. ಇಲ್ಲ ನೋಡಿ, ಎಷ್ಟು ಒಂದು 6 ತಿಂಗಳು ಪ್ರೊಸೆಸ್ಸು ಒಂದು ಕೋತಿಯ ಟೀಮ್ ಆಚೆ ಹೋಗೋಕ್ಕೆ, 1 ವರ್ಷದ ಪ್ರೊಸೆಸ್ ಒಂದು ಹಾವು ಆಚೆ ಕಡೆ ಹೋಗೋಕ್ಕೆ, 1 ವರ್ಷದ ಪ್ರೊಸೆಸ್ ಒಂದು ಗಿಳಿ ಆಚೆ ಹೋಗೋಕ್ಕೆ, 1 ವರ್ಷದ ಪ್ರೊಸೆಸ್ಸು ಒಂದು ಹದ್ದು ಆಚೆ ಹೋಗಿ ಹಾರೋಕ್ಕೆ ಅಲ್ವಾ. ಅವೆಲ್ಲವೂ ನಮ್ಮ ಬದುಕಿಗೆ ಪೂರಕ, ಮನುಷ್ಯರ ಬದುಕಿಗೆ ಪೂರಕ. ನಾವು ಡೈರೆಕ್ಟಾಗಿ ಏನು ಬೆನಿಫಿಟ್ ಅಂತ ಕೇಳೋದಾದರೆ ನಮ್ಮ ಬದುಕಿಗೆ ಭಾಳ ಪೂರಕವಾದ ಪ್ರಾಣಿಗಳವೆಲ್ಲವೂ. ಹಾಗಾಗಿ ಅವುಗಳನ್ನು ಗೌರವಿಸೋಣ, ಅವುಗಳ ಬದುಕನ್ನು ರಕ್ಷಣೆ ಮಾಡೋಣ ಅಂತ ಕೇಳ್ಕೊತಾ ಸರ್, ಮೆನಿ ಥ್ಯಾಂಕ್ಸ್. ವಸಂತ್ ಅವರು ಮತ್ತು ನಮ್ಮ ಗೆಳೆಯರು ಸುಜಯ್, ಇಲ್ಲಿನ ಪೀಪಲ್ ಫಾರ್ ಅನಿಮಲ್ ಸಂಸ್ಥೆಯ ಸೋಷಿಯಲ್ ಮೀಡಿಯಾ ನಿರ್ವಾಹಕರವರು, ಅವರೇ ನಮಗೆ ಇಮೇಲ್ ಮಾಡಿ ಕರ್ಸ್ಕೊಂಡಂಥದ್ದು. ಭಾಳ ಧನ್ಯವಾದ ಅವರಿಗೂ ಕೂಡ. ಮತ್ತು ನಮ್ಮ ನವಾಜ್ ಶರೀಫ್ ಅವರು, ಲೆಫ್ಟಿನೆಂಟ್ ಕರ್ನಲ್ ಅವರು, ನಿವೃತ್ತರು, ಮತ್ತು DIG ಆಫ್ ಪೊಲೀಸ್ ಅವರು ಈ ಸಂಸ್ಥೆಯನ್ನು ಶುರು ಮಾಡಿದವರು. 29 ವರ್ಷಗಳಿಂದ ಬಹಳ ಅದ್ಭುತವಾಗಿ ನಡೀತಾ ಇದೆ. ನಿಮ್ಮಲ್ಲಿ ಬಹಳ ಮುಖ್ಯವಾದ ಮನವಿ, ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿಗಳ ಹಣ ಖರ್ಚಿದೆ ಈ ಸಂಸ್ಥೆ ನಡೆಯೋಕ್ಕೆ, ವನ್ಯಜೀವಿ ಪ್ರಾಣಿಗಳನ್ನು ರಕ್ಷಣೆ ಮಾಡೋಕ್ಕೆ. ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ಈ ಸಂಸ್ಥೆಗೆ ಕೊಡಿ. ನಾನು ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೇನೆ, ಅವ್ರಿಗೆ ಇಮೇಲ್ ID ಎಲ್ಲ ಹಾಕಿರ್ತೇನೆ. ಬನ್ನಿ, ನೀವು ಒಂದ್ಸಲ ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಆರಾಮಾಗಿ ಓಡಾಡಿ ತೋರಿಸಿ, ಗಲಾಟೆ ಮಾಡಬೇಡಿ, ತೋರಿಸಿ. ಜೊತೆಗೆ ನಿಮ್ಮ ಕೈಲಾದ ಸಹಾಯ ಇವ್ರಿಗೆ ಮಾಡಿ ಅಂತ ನಾನು ಕೇಳ್ಕೊತೇನೆ. ಉಳಿದಂತೆ ಪೀಪಲ್ ಫಾರ್ ಅನಿಮಲ್ ಆ ಸಂಸ್ಥೆಗೆ ಒಳ್ಳೆಯದಾಗಲಿ. ಧನ್ಯವಾದ. ಬನ್ನಿ, ನೀವು ಒಂದ್ಸಲ ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಆರಾಮಾಗಿ ಓಡಾಡಿ ತೋರಿಸಿ, ಗಲಾಟೆ ಮಾಡಬೇಡಿ, ತೋರಿಸಿ. ಜೊತೆಗೆ ನಿಮ್ಮ ಕೈಲಾದ ಸಹಾಯ ಇವ್ರಿಗೆ ಮಾಡಿ ಅಂತ ನಾನು ಕೇಳ್ಕೊತೇನೆ. ಉಳಿದಂತೆ ಪೀಪಲ್ ಫಾರ್ ಅನಿಮಲ್ ಆ ಸಂಸ್ಥೆಗೆ ಒಳ್ಳೆಯದಾಗಲಿ. ಧನ್ಯವಾದ.